शिवानंद महाराज प्रसन्न। ओम श्री 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 शिवानंद महाराज प्रसन्न। जय मंगलम जय नमः पार्वती शिव हर हर महादेव। सद्गुरुनाथ महाराज की जय। श्री गुरु निज ಶಿಷ್ಯಂಗನುರಾಗಂ ಮಿಗೆ ಮುಕ್ತಿ ಮಾರ್ಗಮಂ ತಿಳುಪಿದನದ ನೀಗ ನಿಂತೆ ಕನ್ನಡ ಮಾಗಿರೆ ಸಲೆ ಶಂಭುಲಿಂಗದೊಲುವಿಂದು ಸುರ್ವೆ ಸದ್ಗುಣ ಸಂಪನ್ನರ್ಗೆ ಶ್ರೀ ಗುರುವಿಗೆ ಶಿಷ್ಯನು ಪಡ ದಾಟಿ ನೀನು ಹೋಯ್ತಲ್ಲ. ಕೇಳಲೆ ವಾಸಿಷ್ಠಾದಿಗಳಲ್ಲಿ ಬೇಡಿದ ತತ್ವಾರ್ಥವನಿಂದಲ್ಲಿ ನಿನಗರುಪುವೆ ನಾನೀ ಗೀತೆಯೊಳು ತನುಜನ ಕೇಳೈ ತಿಳಿದೊಲವಿನೊಳು ಸುಜನ ಶಿರೋಮಣಿ ಶಿಷ್ಯನೆ ನಿನ್ನ ನಿಜ ಊಹಿಸಬಾರದು ಸಂಪನ್ನ ಅದು ವಚನಕ್ಕೆ ಗೋಚರಮಲ್ಲೆಂದು ಅದು ಮಾನಸಕ್ಕೆ ವಿಷಯಮಲ್ಲೆಂದು ಕೇಳು ತಮ್ಮ ಕಂದನುವಿಂದ ಕೇಳುಪದೇಶಿಸಬೇಕದರಿಂದ ಸತ್ಯ ಜ್ಞಾನ ಸುಖಾತ್ಮಕನೆಂದು ನಿತ್ಯಂ ಪರಿಪೂರ್ಣಂ
ಅವಶ್ಯಮಿದೆಂದೆನೆ ಲಕ್ಷಿಸಿಕೊಟ್ಟು ಮನಸ್ಸಿಗೆ ಗೋಚರಮೆಂದೆನಿಸುತ್ತ ಧ್ಯಾನಿಸಿ ಪೇಳಿತು ಶ್ರುತಿಗಳ ಮೊತ್ತಂ ಸತ್ತಾಗಿ ಅಶಕ್ತಿ ಅಜಯನಿಸುವುದದು ಮಾಯಾಶಕ್ತಿ ಕಾರಣವಾಗಿರುವುದು ರಿಮ್ಮುವುದು ತ್ವಕ್ಕೆ ಕಾರಣವಾಗಿರುವುದು ಆನಂದಾಚ್ಛಾದಕವಾಗಿರುವುದು ಸದ್ಭಾವವನ್ನಿಲ್ಲೆನಿಸುತ್ತಿರುವುದು ಚಿದ್ಭಾವವನ್ನದು ಮುಸುಕಿರುತ್ತಿರುವುದು ಬ್ರಹ್ಮವನ್ನಿಲ್ಲೆನಿಸುವುದು ಇಲ್ಲದ ಲೋಕವನ್ನುಂಟೆನಿಸುವುದು ಮಾನನೆ ಇದು ನಿನ್ನನೆ ನೆಮ್ಮಿಹುದು ಅನ್ಯಾನೇತರಮಾಗಿಹುದು ನಿರ್ಲಕ್ಷಣಮಹ ನೀನು ಈಕ್ಷಿಸಿ ನಿರ್ಗುಣವಾಗಿಹ ನೀನು ಅಜಯಂ ನಾನಾ ಗುಣಮಯ ನೆನೆಸಿ ನಿಜದಿಂಬೌ ಲಕ್ಷಣಯುತ ನೆನೆಸಿ ನಾ ಶಕ್ತಿ ಸಮನ್ವಿತ ನೆನೆಸಿ ನಾನಾ ವಿಧ ಲೀಲಾಸ್ಪದವೆನಿಸಿ ಸತತಂ ಸರ್ವನಿಯಾಮಕನಾಗಿ ನುತ ಸರ್ವಗ ಸರ್ವಾತ್ಮಕನಾಗಿ ಸ್ವೇಚ್ಛಾಚರಣೆಯನುಳ್ಳ ಸ್ಪಂದಾಕಾರವನುಳ್ಳ ನೀನೇ ಸಕಲ ಜಗನ್ಮಯನಾತ್ಮೆ ಆ ನಿಜದಿಂದ ಮಹೇಶನೆ ನಿಪ್ಪೆ ವಿಧ ಗುಣಲಕ್ಷಣಮುಳ್ಳ ಭಾವದ ಕಲ್ಪಿತ ಕಲೆಗಳನ್ನುಳ್ಳ ನಿನ್ನೊಳು ನಾನಾ ವಿಧ ಶಕ್ತಿಗಳು ನಿನ್ನೊಡನಗಲದ ಚಿಚ್ಚಕ್ತಿಗಳು ಮಾಂಡಾವಳಿಯಾಗಿ ಕೆಲವಿಂತೆ ಭೂತಾತ್ಮಕವಾಗಿ ಸ್ಥಾವರ ಭೇದದ ರೂಪಗಳಾಗಿ ತೀವಿದ ಜಂಗಮದಾಕೃತಿಯಾಗಿ ಏನುಂಟಾದೆಲ್ಲಂ ತಾವಾಗಿ ನಾನಾ ವಿಧ ಭೂತಾತ್ಮಕವಾಗಿ ನಿನ್ನಿಂಬೇರಿಲ್ಲಾಗಿ ತೋರ್ಪೆವು ನೀನೇ ಜಗನ್ಮಯನಾಗಿ ಎಲ್ಲಿ ಜಲಂಗಳವೆಂತು ತೆರೆಯನಿಸುತ್ತಾಡುತ್ತೀಯವಂತು ಆ ನಿನ್ನಲ್ಲಿಯ ಸಂವಿತ್ತುಗಳು ಭಾನುಕಳಾನಿವ ಚಿಚ್ಚಕ್ತಿಗಳು ಸಂಕಲ್ಪಾದಿ ಮುಖತ್ವವಿಡಿದು ಒಂಕನೆ ಕೆಲವಿ ಭ್ರಮವಂ ಪಡೆದು ಜೀವರೆನಿಸಿ ವ್ಯವಹರಿಸುತ್ತೀಯವು ದೇವರೆನಿಸಿ ಮಿಕ್ಕಿನಲ್ಲಿರುತ್ತೀಯವು ರಳಾಯಿತು ಭೌತಿಕ ದೇಹ ದೇವರೊಳಾಯಿತು ಮಾಯಿಕ ದೇಹ ಅವರಿಗೂ ಪಾಶೋಪಾಸಕರೆಂ ವಿವರಣೆಯ ಸೆವುದು ಮಹಿಮಾಲಂಬ ಕವ ಸೃಜಿಸುತ್ತ ಬ್ರಹ್ಮಾಧ್ಯಯನಾದಿಯ ನರಕುತ್ತ ವಿಷ್ಣುವೆನಿಸಿ ಜಗಮಂ ಪಾಲಿಸುತ್ತ ವೈಷ್ಣವ ಜನರುಗಳಂ ಪಾಲಿಸುತ್ತ ರುದ್ರನೆನಿಸಿ ಓಲೈಸಿಕೊಳ್ಳುತ್ತ ಕ್ಷುದ್ರದ ಘನವನುರೆ ಸಂವರಿಸುತ್ತ ಈಶ್ವರನೆನಿಸಿಯೇ ಭಜಿಸಿಕೊಳ್ಳುತ್ತ ಶಾಶ್ವತ ಸೌಖ್ಯಂಗಳ ನೀವುತ್ತ ನಾಗಿ ಜಗತ್ತ ಬೋಧಿಸಿ ತನ್ನ ಪದವ ನೀವುತ್ತ ಮತ್ತಾಯ ದೇವರ ಪೆಸರಿಂದ ಚಿತ್ತದೊಲವ ನೀವುತ್ತಿಯೇ ಕಂದ ಇಷ್ಟವ ನೀವಾಶಕ್ತಿ ಭಾವಿಸಿ ನಿನ್ನೊಳು ಸಂವಿಚ್ಛಕ್ತಿ ಮಾನಿಯನಿಸಿ ವಾಕ್ಸಿದ್ಧಿಯನಿತ್ತು ಮಾನದೆ ಲಕ್ಷ್ಮಿಯನಿಸು ಶುಭಮಿತ್ತು ಭಾಗ್ಯವನಿತ್ತು ವರನಂಬಿಕೆಯನಿಸು ತೊಲೆದಿತ್ತು ಭೋಗವನಿತು ಮನೋನ್ಮನಿಯನಿಸಿ ಭೋಗವನಿತ್ತ ಕುಂಡಲಿಯನಿಸಿ ಉಭೌನ ಮಂಗಳವರಸಿ ಸತ್ತದ ಕಿಳರೂಪಿಂದವತರಿಸಿ ತಾನೇ ಭುವನೇಶ್ವರಿಯಾಗಿ ಅಳು ನಾನಾ ಗೋಷ್ಠಿಗೆ ಕಿವಿಗೊಡುವ ಶಿವನಿಂಪಗಳ ರಸನೆ ಗುಡಿ ಇಡುವ
ಶಿವಮೂರ್ತಿಗಳಂ ನೆನೆಮೋತ್ತೇರ್ಪ ಶಿವನೋಲಗದೊಳು ಸಲೆ ನೆಲೆಸೇರ್ಪ ಶಿವನಲ್ಲಿಯ ಚರ್ಯವನುಳ್ಳ ಶಿವನರ್ಚನೆಯೊಳಗ ಬಿರತಿಯುಳ್ಳ ಶಿವನ ಸಿಪದದೊಳಗೆರ ಕಥೆಯುಳ್ಳ ಶಿವ ಸಂಪದದೊಳು ಸುಸ್ಥಿತಿಯುಳ್ಳ ಶಿವನಿಗೆ ಮುಖ್ಯವನರ್ಪಿಸುತ್ತ ನವವಿಧ ಸದ್ಭಕ್ತಿಯೊಳಿಂತಿರುತ್ತ ಭಕ್ತಿಯ ರೂಪಿಂದ ಸಂವಿತ್ತು ಭಕ್ತರೊಳೈದಿವುದೆಲ್ಲ ಹೊತ್ತು ಈ ನವವಿಧ ಭಕ್ತಿಯ ಪದದಿಂದ ಈಶ್ವರ ಬಲವಿಂದ ಅಷ್ಟೈಶ್ವರ್ಯಂ ಗುಣವಾರ್ಯಂ ತುಷ್ಟಿ ಸದಾ ಸರ್ವಜ್ಞತೆಯೆಂಬ ನಿತ್ಯ ಸುಬೋಧಂ ಬೇರೊಂದೆಂಬ ಸತ್ಯಮೆನಲ್ ಸ್ವಾತಂತ್ರ್ಯಮಿದೆಂಬ ಆನಳಿಯದ ಶಕ್ತಿತ್ವದೆಂಬ ನಾನಾ ಶಕ್ತಿತ್ವತಾನೆಂಬ ಗಮಿವೀಶನ ಪದವಕ್ಕೂ ಮೀರಿದ ಭಕ್ತಿಗೆ ಎದೆ ಫಲವಕ್ಕೂ ಆ ನಿಜ ಭಾಗ್ಯಂ ಸಿದ್ಧಿಸಿದವರು ಸೋನು ತಿಳಿಯ ಮುಕ್ತರ್ ನೋಡವರು ಭೌತಿಯನಿಕ್ಕೋ ಮತ್ತದು ತಾನೇ ಪವನವನಿಕ್ಕೋ ಸತ್ಯವಿದಿಂದ್ರಿಯದನುಭವದಿಂದ ಪ್ರತ್ಯಕ್ಷಮೆನಿಪ್ಪುದು ಪೆಸರಿಂದ ಕುರುಹಂ ಕಂಡನುಭವಿಪುದರಿಂದ ಅರಿಯದನುನ್ಮಾನದ ಪೆಸರಿಂದ ಆಗಳು ನುಡಿವಿಡಿದುದರಿವುದರಿಂದ ಆಗಮವೆನಿಸುವುದಂತದರಿಂದ ತನುವಿನು ಪಾದೆಯಲೆ ಮಾತೃತ್ವ ನಿನಗ ಮೊದಲವುದು ಮೇಯ ಅವ ಕೆಡಲ ಮೂದರ ನಳಿದು ಮನವಂ ಮೀರಿಯ ನುಡಿಗಳ ಮಳಿದು ಬೇರೊಂದಿಲ್ಲ ವಿದಿತಂ ತಿಳಿಬಂಧಂ ನಿನಗಿಲ್ಲ ಪ್ರತ್ಯಕ್ಷಾಧಿಕಮಂ ನೆರವಿಟ್ಟು ನಿತ್ಯ ಸುಖದೊಳಿರು ನಿಜ ಬಡವಟ್ಟು ಅಧಿಕಾರಿ ಲಕ್ಷಣ ಬಳಿಕ ಮಲವಿಕ್ಷೇಪ ದೋಷಗಳನ್ನು ಕಳೆದುಕೊಂಡು ನಿರ್ಮಲಾಂತಕರಣವುಳ್ಳವನಾಗಿ ಶಮದಮಾದಿ ಸದ್ಗುಣಗಳಿಂದ ಕೂಡಿದವನೇ ಈ ಗ್ರಂಥಕ್ಕೆ ಅಧಿಕಾರಿ ಎಂದು ಪ್ರತಿಪಾದನೆ ಮಾಡುತ್ತಾರೆ. ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಶಿವಾನಂದ ಅಪ್ಪವರ ಹಾಗೂ ಸಿದ್ಧಾರೂಢ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಶ್ರೀಮದ್ ಜಗದ್ಗುರು ಗುರುನಾಥಾರೂಢ ಅಪ್ಪವರ ಹಾಗೂ ಜಗದ್ಗುರು ಸದಾಶಿವಾನಂದ ಅಪ್ಪವರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಆರೂಢ ಜ್ಯೋತಿ ಶಿವಪುತ್ರ ಪಜ್ಜವರ ಹಾಗೂ ಎನ್ನ ಸದ್ಗುರುತ್ರಯರ ಶ್ರೀಚರಣಾರವಿಂದಗಳಲ್ಲಿಯೂ ಪರಮ ಪೂಜ್ಯ ಶ್ರೋತ್ರಿಯ ಬ್ರಹ್ಮನಿಷ್ಠರಾದ ಬಸವಾನಂದ ಅಪ್ಪವರ ಹಾಗೂ ಬಸವಾದಿ ಶಿವಶರಣರ ಶ್ರೀಚರಣಾರವಿಂದಗಳಲ್ಲಿಯೂ ಅನಂತ ದೀರ್ಘದಂಡವತ್ ಪ್ರಣಾಮಗಳನ್ನು ಸಮರ್ಪಿಸಿ ಸಭೆಯಲ್ಲಿ ಉಪಸ್ಥಿತರಿರುವ ತಮ್ಮೆಲ್ಲರಿಗೂ ಕೂಡ ವಂದಿಸಿ ಶ್ರೀ ಸದ್ಗುರು ರಾಮಚಂದ್ರ ಪ್ರಭುದೇವರನ್ನು ಕುರಿತು ವಸಿಷ್ಠ ಮಹರ್ಷಿಗಳು ಉಪದೇಶ ಮಾಡಿದ ಯೋಗ ವಾಸಿಷ್ಠದ ಅಭಿಪ್ರಾಯವನ್ನೇ ತೆಗೆದುಕೊಂಡು ಶ್ರೀಮನ್ ನಿಜಗುಣ ಶಿವಯೋಗಿಗಳು ನಿಮ್ಮೆಲ್ಲರಿಗೆ ಕನ್ನಡದಲ್ಲಿ ತಿಳಿಯುವ ಹಾಗೆ ಈ ಪರಮಾರ್ಥ ಗೀತೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ. ಈ ಪರಮಾರ್ಥ ಗೀತೆಯನ್ನು ಪ್ರತಿಪಾದನೆ ಮಾಡುವ ಸಮಯದಲ್ಲಿ ನಿಜಗುಣ ಶಿವಯೋಗಿಗಳು ಶಂಭುಲಿಂಗನ ಒಲುಮೆಯಿಂದ ನಾನು ನಿಮಗೆ ಹೇಳುತ್ತೇನೆ ಅಂತ ಆರಂಭ ಮಾಡಿದ್ದಾರೆ. ಯಾರಿಗೆಪ್ಪ ಅಂತ ಕೇಳಿದ್ದಾರೆ, ಶ್ರೀ ಗುರು ನಿಜ ಶಿಷ್ಯಂಗೆ. ಯಾರಿಗೆ ಅಂತ ಕೇರೆ, ಶಿಷ್ಯ ಬೇರೆ ನಿಜ ಶಿಷ್ಯ ಬೇರೆ. ಶಿಷ್ಯ ಹೆಂಗಿರ್ತಾನಪ್ಪ ಅಂತ ಕೇರೆ, ಅನುಕೂಲ ಇತ್ತು ಬರ್ತಾನ, ಅನುಕೂಲ ತಪ್ಪಿತು ಅಂದ್ರೆ ಬಿಡ್ತಾನ.
ಹೆಂಗಿರ್ತಾನ? ಅನುಕೂಲ ಇತ್ತು ಬರ್ತಾನ, ಅನುಕೂಲ ತಪ್ಪತೆ ಅಂದ್ರೆ ಬರ್ತಾನ. ಎದಕ್ಕೆ ಅನುಕೂಲ ಇತ್ತು ಅಂದ್ರೆ ತನ್ನ ಸಂಸಾರದ ವ್ಯವಹಾರಕ್ಕೆ ಅನುಕೂಲ ಕಾಣ್ತಿತ್ತು ಅಲ್ಲಿ ಅಂದ್ರೆ ಅವ ಬರ್ತಾನ, ತಪ್ಪತೆ ಅಂದ್ರೆ ಬಿಡ್ತಾನ. ನೀವು ಬರೀ ಶಿಷ್ಯ ಇವ ಉದ್ಧಾರ ಆಗುವುದಿಲ್ಲ. ನಿಜ ಶಿಷ್ಯ ಅಂದರೆ ಈ ಸಂಸಾರದ ವ್ಯಾಮೋಹವನ್ನು ತೊರೆದು ದುಃಖಗಳಿಗೆ ಬೇಸತ್ತು ದುಃಖವನ್ನು ಕಳೆದುಕೊಂಡು ಮುಕ್ತನಾಗೇ ತೀರಬೇಕೆಂಬ ತೀವ್ರ ಬಯಕೆಯಿಂದ ಕೂಡಿ ಗುರುವಿಗೆ ಶರಣಾಗತನಾಗಿದ್ದ ಅಂದ್ರೆ ಅವನಿಗೇನಂತ ಕರೀತಾರ? ನಿಜ ಶಿಷ್ಯ ಅಂತಾರ, ಅಥವಾ ಉತ್ತಮ ಅಧಿಕಾರಿ ಅಂತ ಕರೀತಾರ ಅವನಿಗೆ. ಇಂಥ ನಿಜ ಶಿಷ್ಯನನ್ನು ಕುರಿತು ಸದ್ಗುರುಗಳು ಅಂದ್ರೆ ನಿಜಗುಣ ಶಿವಗಳಂದ್ರು ಅನುರಾಗದಿಮ್ಮಿಗೆ ಮುಕ್ತಿ ಮಾರ್ಗಂ ತಿಳಿಪಿದನು. ಎದರ ಹೆಂಗತ ಮುಕ್ತಿ ಮಾರ್ಗ ಅಂದ್ರೆ ಯಥಾರ್ಥವಾದ ಸ್ವರೂಪ ಸುಖವನ್ನ ಅನುಭವಿಸಲಿಕ್ಕೆ ಮಾರ್ಗ ಏನು ಅನ್ನೋದನ್ನ ಏನ್ ಮಾಡ್ತಾರೋ ಅಂತ ಕೇರೆ ಪ್ರೀತಿಯಿಂದ ತಿಳಿಸಿ ಅದನ್ನು ಈಗ ಆನು ಇಂತು ಕನ್ನಡ ಮಾಗಿ ಸಲೆ ಶಂಭುಲಿಂಗದ ಒಲುವಿಂದ ಉಸುರ್ವೇಂ. ಅಂದ್ರೆ ಯೋಗ ವಾಸಿಷ್ಠ ಗ್ರಂಥ ಸಂಸ್ಕೃತದಲ್ಲಿತ್ತು. ಸಂಸ್ಕೃತ ಬಲ್ಲವ್ರು ಏನಪ್ಪಾ ಅಂತ ಕೇರೆ ಓದಿ ತಿಳ್ಕೊಂಡು ಧನ್ಯರಾಗಬಹುದು. ಯಾರಿಗೆ ಸಂಸ್ಕೃತ ಅನ್ನುವಂಥದ್ದು ಬರುವುದಿಲ್ಲ, ಮುಕ್ತನಾಗಬೇಕನ್ನುವ ತೀವ್ರ ಇಚ್ಛೆ ಅದ, ಅಂಥವರ ಉದ್ಧಾರಗೋಸ್ಕರವಾಗಿ ನಾನೇನು ಮಾಡಿದ್ದೇನೆ ಅಂತ ಕೇಳಿದ್ದಾದರೆ ಶಂಭುಲಿಂಗದ ಒಲುಮೆಯಿಂದ ಅಂದ್ರೆ ಅವನ ಪ್ರೀತಿಯಿಂದ ಅವನ ಒಲುಮೆಯನ್ನು ಮಾಡಿಕೊಂಡು ನಾನು ಈ ಗೀತೆಯನ್ನು ಬರಿತೇನೆ ಅಂತ ಹೇಳಿದ್ದೇವೆ ಅಂತ ಹೇಳ್ಕೊಂಡು ಬಂದರು. ಆದರೆ ಶ್ರೀಮನ್ ನಿಜಗುಣ ಶಿವಿಗಳು ನಾನು ಹೇಳುತ್ತೇನೆ ಅಂದಾಗ ಅಹಂಕಾರ ತೋರಿತ್ತಲ್ಲ ಅಂತಂದ್ರೆ ಅಹಂಕಾರ ಇಲ್ಲ. ಯಾರಿಗೆ? ಶ್ರೀಮನ್ ನಿಜಗುಣ ಶಿವಗಳು ಅಹಂಕಾರ ಏನಾರ ಐತೆ ನಾ ಹೇಳ್ತೇನೆ ಅಂತ ತಿಳ್ಕೊಂಡು ಅಂದ್ರೆ ಇಲ್ಲ. ಆದರೆ ಯಥಾರ್ಥವಾದ ಶಿಷ್ಯ ತತ್ವ ತಿಳ್ಕೊಂಡು ಮುಕ್ತನಾಗಬೇಕೆಂಬ ಬಯಕೆಯಿಂದ ಬಂದಿರತಕ್ಕಂಥ ಶಿಷ್ಯನಿಗೆ ನಾನೇನಾದರೂ ಸ್ವಕಪೌಲ ಕಲ್ಪಿತದಿಂದ ಹೇಳೇನೆ ಅಂತ ತಿಳ್ಕೊಂಡು ಉದಾಸೀನ ಅಥವಾ ಅಶ್ರದ್ಧೆ ಉಳ್ಳವನಾಗಬಾರ್ದು. ಪರಮಾತ್ಮನ ಒಲುಮೆಯನ್ನು ಪಡೆದು ಹೇಳಿದ್ದೈತಪ್ಪ, ಅದಕ್ಕೆ ನೀನು ತಿಳಿದು ಧನ್ಯನಾಗುವಂತ ತಿಳಿಸುವ ಸಲುವಾಗಿ ಹೇಳ್ಕೊಂಡು ಬಂದಿದ್ದಾರೆ ಅನ್ನೋದನ್ನು ನೋಡಿದ್ವಿ. ಆಮೇಲೆ ಮಂಗಲಪ್ರದವಾದಂಥ ಈ 4 ಅನುಬಂಧ ಚತುಷ್ಟಯಗಳನ್ನು ಹೇಳ್ತಾ ಇದ್ದಾರೆ. ಏನು ಈ ಶ್ರೀ ಗುರು ಶಂಭುಲಿಂಗಾಯ ನಮಃ ಅಂದಾಗೂ ಮಂಗಲನ ಅದ. ಮತ್ತು ಪುನಃ ಈ ಅನುಬಂಧ ಚತುಷ್ಟಯಗಳನ್ನು ಪ್ರತಿಪಾದನೆ ಮಾಡ್ಲಿಕ್ಕೆ ಕಾರಣ ಏನು ಅಂತ ಕೇಳಿದರೆ ಅನುಬಂಧ ಪದಕನ್ನು ಏನಂತ ಅರ್ಥ ಮಾಡಿದಾರ ಅಂತ ಕೇಳಿದ್ರೆ ತನ್ನ ಜ್ಞಾನವಾದ ಮೇಲೆ ಗ್ರಂಥದಲ್ಲಿ ಪುರುಷನನ್ನ ಯಾವುದು ಪ್ರವೃತ್ತಿ ಮಾಡಿಸುವುದೋ ಅದಕ್ಕೆ ಏನಂತ ಕರೀತಾರ? ಅನುಬಂಧ ಅಂತ ಕರೀತಾರ. अपने ज्ञानानंतर ग्रंथ में पुरुष को जोड़ने वाला का नाम ಅನುಬಂಧ ಕಹೆ ಅಂತ ಅರ್ಥ ಮಾಡಿದ್ದಾರೆ. ಏನ್ರಿ? ತನ್ನ ಜ್ಞಾನವಾದ ಮೇಲೆ ಯಾವುದು ಗ್ರಂಥದಲ್ಲಿ ಅಂದ್ರೆ ಯಥಾರ್ಥವಾದ ಉಪದೇಶ ಮಾಡುವ ಸದ್ಗ್ರಂಥದಲ್ಲಿ ಪುರುಷರನ್ನ ಪ್ರವೃತ್ತಿ ಮಾಡಿಸುತ್ತದೆಯೋ ಅದಕ್ಕೇನಬೇಕು? ಅನುಬಂಧ ಅಂತ. ಇಲ್ಲಿ ತನ್ನ ಜ್ಞಾನವಾದ ಮೇಲೆ ಅಂದ್ರೆ ಮುಮುಕ್ಷುವಾದಂಥ ತನ್ನ ಆತ್ಮಜ್ಞಾನ ಆದ್ಮೇಲಲ್ಲ. ತನ್ನ ಜ್ಞಾನ ಪದಕಾರ್ಥ ಏನಿಲ್ಲ ಅಂದ್ರೆ ತನ್ನ ಆತ್ಮಜ್ಞಾನವಾದ ಮೇಲೆ ಅಂತ ಅರ್ಥ ಅಲ್ಲ. ಎದ್ರ ಬಗ್ಗೆ ಮಾತಾಡಕತ್ತೇವೆ ಈಗ ನಾವು? ಅನುಬಂಧದ ಬಗ್ಗೆ. ಅಲ್ಲಿ ತನ್ನ ಜ್ಞಾನ ಅಂದ್ರೆ ಅಧಿಕಾರಿ ಅಂದ್ರೆ ಯಾರಿಗನಬೇಕು? ವಿಷಯ ಅಂದ್ರೆ ಯಾವುದಕ್ಕನಬೇಕು? ಪ್ರಯೋಜನ ಅಂದ್ರೆ ಯಾವುದಕ್ಕನಬೇಕು? ಸಂಬಂಧ ಅಂದ್ರೆ ಯಾವುದಕ್ಕನ್ನೋದನ್ನ ತಿಳಿದ ಮೇಲೆ ಇವುಗಳನ್ನ ತಿಳಿದ ಮೇಲೆ ಅದು ಏನ್ ಮಾಡ್ತಪ್ಪ, ಈ 4 ಅನುಬಂಧಗಳಿಂದ ಯುಕ್ತವಾದ ಗ್ರಂಥ ಇತ್ತು ಅಂದ್ರೆ ಆ ಅನುಬಂಧಗಳು ಪುರುಷನನ್ನ ಯಥಾರ್ಥವಾದ ಸ್ವರೂಪವನ್ನ ತಿಳ್ಕೊಂಡು ಧನ್ಯನಾಗಬೇಕೆಂಬ ಪುರುಷನನ್ನು ಏನ್ ಮಾಡ್ತಾ ಇದೆ? ಆ ಗ್ರಂಥಗಳಲ್ಲಿ ಪ್ರವೃತ್ತಿ ಮಾಡಿಸ್ತಾ ಇದೆ. ಅವಕ್ಕ ಸದ್ಗ್ರಂಥ ಅಂತ ಕರಿತಾ ಇದ್ದಾರೆ. ಈ ಅನುಬಂಧ ಚತುಷ್ಟಯಗಳು ಇರ್ಲಾರ್ದೇನೆ ಆ ಗ್ರಂಥಾರಂಭ ಆಗಿತ್ತು ಅಥವಾ ಗ್ರಂಥ ಇತ್ತು ಅಂದ್ರೆ ಅದು ಗ್ರಹಿಸಲಿಕ್ಕೆ ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದದ್ದಲ್ಲ. ಅಲ್ಲಿ ಏನಪ್ಪಾ ಅಂದ್ರೆ ಅಧಿಕಾರಿ ಅನ್ನುವಂಥ ಸಂಬಂಧನೂ ಬರುವುದಿಲ್ಲ, ವಿಷಯ ಅಂತೂ ದೂರ ಉಳಿತು, ಪ್ರಯೋಜನನೂ ಇಲ್ಲ, ಆಮೇಲೆ ಯಾವುದಕ್ಕೂ ಸಂಬಂಧನೂ ಕೂಡ ಅಲ್ಲಿ ಇರುವುದಿಲ್ಲ. ಈ 4ರ ಜ್ಞಾನವಾದ ಮೇಲೆ ಇವು ಏನು ಮಾಡ್ತಾವಂದ್ರೆ ಗ್ರಂಥದಲ್ಲಿ ಪುರುಷನನ್ನು ಪ್ರವೃತ್ತಿ ಮಾಡ್ತಾವ. ಅದಕ್ಕಾಗಿ ಇವು ಕೂಡ ಮಂಗಲಪ್ರದಾಯಕ ಅಂತ. ಬಾಲಬೋಧಿನಿ ಗ್ರಂಥ ಪ್ರತಿಪಾದನೆ ಮಾಡುವಾಗ ಮೊದಲು ಮಂಗಲ ಮಾಡಿದ್ಮೇಲೆ ಅಲ್ಲಿಯೂ ಅನುಬಂಧ ಚತುಷ್ಟಯ ನಂತರದಲ್ಲಿ ಹೇಳಿದರು. ಈಗ ಮೊದಲು ಮಂಗಲ ಮಾಡ್ಕೊಂಬಂದಿರಲ್ಲ, ಮತ್ತೆ ಯಾಕೆ ಮಂಗಲ ಮಾಡೋ ಅವಶ್ಯಕತೆ ಬಿತ್ತು ಅಂತ ಕೇಳಿದಾಗ
ಮುಮುಕ್ಷವಾದವನಿಗೆ ಈ ಗ್ರಂಥದಲ್ಲಿ ಅನುಬಂಧ ಚತುಷ್ಟಯಗಳ ವಿಷಯನೇ ಇಲ್ಲ ಅಂದ್ರೆ ಈ ಗ್ರಂಥ ತೊಗೊಂಡು ಏನು ಮಾಡೋದು, ಇದರಲ್ಲಿ ಏನು ಅವಶ್ಯಕತೆ ಅದ ಅಂತ ತಿಳ್ಕೊಂಡು ಅಶ್ರದ್ಧೆ ಉಳ್ಳವನಾಗಿ ಈ ಗ್ರಂಥದಲ್ಲಿ ಪ್ರವೃತ್ತಿಯಾಗಲಾರದೆ ತನ್ನ ಜೀವನ ಸಾರ್ಥಕ ಮಾಡಿಕೊಳ್ಳಲಾರದೆ ಜೀವನ ಹಾಳು ಮಾಡಿಕೊಳ್ಳಬಾರದಂತ ತಿಳ್ಕೊಂಡು ಮಂಗಲ ಮಾಡ್ದಾಗೆ ಆದರೂ ಕೂಡ ಪುನಃ ಈ ಅನುಬಂಧ ಚತುಷ್ಟಯಗಳನ್ನು ಏನು ಮಾಡಿದ್ದೇವೆ, ಪ್ರತಿಪಾದನ ಮಾಡಿದ್ದೇವೆ ಅಂತ ಹೇಳಿದರು. ಇದೇ ಶ್ರೀಮನ್ ನಿಜಗುಣ ಶಿವಿಗಳು ಯಾವ ಜ್ಞಾನ ಪ್ರತಿಪಾದನಾ ಸ್ಥಳ ಪ್ರತಿಪಾದನೆ ಮಾಡುವಾಗ ಮೊದಲ ಅನುಬಂಧ ಚತುಷ್ಟಯಗಳನ್ನು ಹೇಳ್ಕೊಂಬಂದರು. ಮೊದಲೇನು ಹೇಳಿದ್ರಿ, 8 ಪದ್ಯಗಳ ಮಧ್ಯದಲ್ಲಿ 3 ಪದ್ಯಗಳನ್ನು ಬಿಟ್ಟು 5 ಪದ್ಯಗಳಲ್ಲಿ ಅನುಬಂಧ ಚತುಷ್ಟಯವನ್ನು ಹೇಳಿದರು. 3 ಪದ್ಯ ಯಾವ ಅಂತ ಕೇರೆ ಗುರುಗಳಲ್ಲಿ ಪ್ರಕಾರಗಳನ್ನು ಹೇಳುವುದಾಗಲಿ, ಆಮೇಲೆ ಭೋಗ ಮೋಕ್ಷಗಳಿಗೆ ಕಾರಣ ಎನ್ನುವಂಥ ಪದ್ಯವಾಗಲಿ, ಕ್ರಮ ಸಮುಚ್ಚಯವಾದ ಹೇಳುವ ಪದ್ಯ, ಇವು 3 ಬಿಟ್ಟು ಒಟ್ಟು 8 ಪದ್ಯಗಳು ಮೊದಲು. ಇವು 3 ಬಿಟ್ಟು ಇನ್ನುಳಿದ 5 ಪದ್ಯಗಳಲ್ಲಿ ಏನು ಮಾಡ್ಯಾರಪ್ಪ ಅಂದ್ರೆ ಅನುಬಂಧ ಚತುಷ್ಟಯಗಳನ್ನು ಪ್ರತಿಪಾದನೆ ಮಾಡಿದ್ದಾರೆ. ಎರಡನೇ ಪದ್ಯದಲ್ಲಿ ಅಧಿಕಾರಿ ಅನುಬಂಧ ಹೇಳಿದ್ದಾರೆ. ಆಮೇಲೆ 5, 6, 2 ಪದ್ಯಗಳಲ್ಲಿ ಇದು 5ನೇ ಪದ್ಯದಲ್ಲಿ ಪ್ರಯೋಜನ ಹೇಳಿದ್ದಾರೆ. 6, 7, 2 ಪದ್ಯದಲ್ಲಿ ಸಂಬಂಧವನ್ನು ಹೇಳಿದ್ದಾರೆ. ಕೊನೆಯ ಪದ್ಯದಲ್ಲಿ ಏನು ಮಾಡಿದ್ದಾರೆ ಅಂತ ಕೇಳಿದರೆ ವಿಷಯವನ್ನು ಪ್ರತಿಪಾದನೆ ಮಾಡಿದ್ದಾರೆ. ಏನು ಪ್ರತಿಪಾದನೆ ಮಾಡಿದ್ದಾರೆ? ವಿಷಯವನ್ನು. ಅನುಬಂಧ ಚತುಷ್ಟಯ ಹೇಳ್ಕೊಂಡು ಬಂದು ನಂತರದಲ್ಲಿ ಸ್ವರೂಪ ಮಂಗಲವನ್ನು ಮಾಡಿದರು. ನಂತರದಲ್ಲಿ 9ನೇ ಪದ್ಯದಲ್ಲಿ ಏನು ಮಾಡಿದರು? ಸ್ವರೂಪ ಮಂಗಲವನ್ನು ಪ್ರತಿಪಾದನೆ ಮಾಡಿದರು. ಯಾವುದಪ್ಪ ಪದ್ಯ ಅಂತ ಕೇಳಿದ್ರೆ, ನಿನ್ನ ನಿಜವಿದನೆ ತಿಳಿ ಬೇರೆ ಎನ್ನದಲ್ಲೇ ಮನುಜ ಅಂತೇಳು. ಮೊದಲು ಅನುಬಂಧ ಚತುಷ್ಟಯ ಹೇಳಿ ನಂತರ ಮಂಗಲ ಮಾಡಿದ್ರು ಒಂದೇ, ಮೊದಲು ಮಂಗಲವಾದ ಪದ್ಯವನ್ನು ಹೇಳಿ ನಂತರದಲ್ಲಿ ಅನುಬಂಧ ಚತುಷ್ಟಯ ಹೇಳಿದ್ರು ಕೂಡ ಒಂದೇ. ಅಂದ್ರೆ ಮುಮುಕ್ಷವಾದವನು ಅನುಬಂಧ ಚತುಷ್ಟಯಗಳು ಇಲ್ಲದಂಥ ಗ್ರಂಥ ಯೋಗ್ಯ ಅಲ್ಲ ಅಂತ ತಿಳ್ಕೊಂಡು ಅದ್ವೈತ ತತ್ವವನ್ನು ಉಪದೇಶ ಮಾಡುವ ಗ್ರಂಥ ಇದ್ದಾಗೆ ಆದರೂ ಕೂಡ ಪ್ರವೃತ್ತಿ ಆಗೋದಿಲ್ಲ. ಆ ಅನುಬಂಧ ಚತುಷ್ಟಗಳು ಇದ್ದು ಅಂದ್ರೆ ಏನಕ್ಕನಂತ ಕೇಳಿದ್ರೆ ಪ್ರವೃತ್ತಿ ಆಕನ್ ಅನ್ನುವಂಥ ಉದ್ದೇಶದಿಂದ ಏನು ಮಾಡಿದೆವು ಅಂದ್ರೆ ಮತ್ತೆ ಪುನಃ ಮಂಗಲವಾಚಕವಾದಂಥ ಇವನು ಹೇಳಿದೆವಪ್ಪ ಅಂತ ಹೇಳಿದ ಹಾಗೆ ಇಲ್ಲಿಯೂ ಕೂಡ ಮೊದಲು ಅಧಿಕಾರಿ ಅಂದರೆ ಯಾರಿಗನಬೇಕು, ಅಧಿಕಾರಿ ಆದವನು ಹೇಗಿರುತ್ತಾನೆ ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಮುನ್ನವೇ ಭಕ್ತಿ ಕ್ರಿಯೆಯಿಂದಂ ನೆರೆ ಪರಿಶುದ್ಧವಾದ ಬುದ್ಧಿಯನ್ನು ಉಳ್ಳ ಸಮುನ್ನತ ಸದ್ಗುಣಗಣ ಸಂಪನ್ನರಿಗೆ ನಿಜ ಸ್ವರೂಪಂ ಇದರೋಳ್ ಸಾಧ್ಯಂ. ಈ ಪರಮಾರ್ಥ ಗೀತೆಯಲ್ಲಿ ಏನು ಪ್ರತಿಪಾದನೆ ಮಾಡ್ಯಾವೆ ಅಂದರೆ ಯಥಾರ್ಥವಾದ ನಿಜ ಸ್ವರೂಪವನ್ನು ಪ್ರತಿಪಾದನೆ ಮಾಡ್ಯದ. ಮತ್ತೇನಾರು ಮಾಡಿದನಂತ ಕೇಳಿದ್ರೆ ಇಲ್ಲ, ನಿಜ ಸ್ವರೂಪವನ್ನು ಪ್ರತಿಪಾದನೆ ಮಾಡಿದೆ. ಈ ನಿಜವಾದ ಸ್ವರೂಪದ ಪ್ರತಿಪಾದನೆ ಮಾಡಿದಾಗ ಇದನ್ನು ಕೇಳಿ ಪ್ರಾಪ್ತಿ ಮಾಡಿಕೊಳ್ಳೋರು ಯಾರು, ಯಾರಿಗೆ ಪ್ರಾಪ್ತ ಆಗ್ತಾ ಇದೆಪ್ಪ ಅಂತ ಕೇಳಿದ್ರೆ ಉತ್ತಮ ಆದಂಥ ಅಧಿಕಾರಿಗೆ ಪ್ರಾಪ್ತವಾಗ್ತದ ಹೊರತಾಗಿ ಇನ್ನುಳಿದವ್ರಿಗಿಲ್ಲ ಅಂತ ತಿಳ್ಕೊಂಡು ಏನ್ರಿ. ಅದಕ್ಕೆ ಮುನ್ನವೇ ಅಂದ್ರೆ ಗುರುವಿಗೆ ಶರಣಾಗತನಾಗೋಕ್ಕಿಂತ ಪೂರ್ವದಲ್ಲಿ, ಯಾರಿಗೆ ಶರಣಾಗತನಾಗೋಕ್ಕಿಂತ ಶ್ರೋತ್ರಿಯ ಬ್ರಹ್ಮನಿಷ್ಠನಾದ ಸದ್ಗುರುವಿಗೆ ಶರಣಾಗತನಾಗೋಕ್ಕಿಂತ ಪೂರ್ವದಲ್ಲಿ 2 ಕೆಲಸ ಮಾಡ್ಕೋಬೇಕು. ನಾವು ಏನು ಮಾಡ್ಕೋಬೇಕು? 2 ಕೆಲಸ ಮಾಡಬೇಕು. ಇರುವ 3 ಕೆಲಸ ನಮಗೆ ನಿಮಗೆ. ಎಷ್ಟು ಕೆಲಸ ಆದರೂ ನಮಗೆ ನಿಮಗೆ ಇರುವ 3 ಕೆಲಸ. ವ್ಯವಹಾರದಲ್ಲಿ ನಗಿಗೋ ಏನೋ ಮಾಡಿ ಅಂತಾರಲ್ಲ, ಆ ಕೆಲಸ ಅಲ್ಲ ಏನ್ರಿ. ಆ ಕೆಲಸ ನಾವು ಅಷ್ಟ ಯಾಕೆ ಎಷ್ಟು ರಾಶಿ ಹುಟ್ಟವು ಎಲ್ಲ ಮಾಡ್ತಾವೆ. ಯಾವ್ರಿ? ಇನಿಷಿಯಲ್ ಅದಾವಕ್ಕೊಂದು ಏನ್ರಿ, ಒಂದು ಹೂ, ಒಂದು ಮಾ, ಒಂದು ಹೇ, ಈ 3 ಅಲ್ಲ ಏನ್ರಿ. ಇವು ವ್ಯವಹಾರಿಕ ಜೀವನದಲ್ಲಿ ನಗಿಗಾಗಿ ಅಥವಾ ಪ್ರಾಣಿ ಎಲ್ಲವೂ ಅಷ್ಟೇ ಮಾಡ್ತಾವೆ ಏನ್ರಿ. ಸಹಜವಾಗಿ ಒಂದು ಇದನ್ನು ಹೇಳಿದಲ್ಲ, ಮನುಷ್ಯ ಜನ್ಮದ ಶ್ರೇಷ್ಠತೆ ಹೇಳುವಾಗ ಪಶುಗಳಿಗೆ ಮನುಷ್ಯರಿಗೆ ಏನು ಭೇದಪ್ಪ ಎಷ್ಟ ಇದ್ರ ಏನಂದ್ರೆ ಆಹಾರ, ನಿದ್ರಾ, ಭಯ, ಮೈಥುನ. ಇಷ್ಟಕ್ಕೆ ಮನುಷ್ಯ ತನ್ನ ಶರೀರವನ್ನು ಸೀಮಿತ ಮಾಡಿ ಇಟ್ಟುಕೊಂಡ ಅಂದ್ರೆ ನಾನು ಏನಪ್ಪ ಅಂದ್ರೆ ನರ ಜನ್ಮದಿಂದ ದೇಹದೊಳು ಮಿಗಿಲುಂಟೆ ಅಂತ ಹೇಳುವ ಅವಶ್ಯಕತೆ ಅದನ್ನು ಅಂದ್ರೆ ಇಲ್ಲ. ಯಾಕಂದ್ರೆ ಪಶುಗಳಲ್ಲಿಯೂ ಅದ, ನಿನ್ನಲ್ಲಿಯೂ ಅದ. ನಿನಗ ಅವಕ್ಕೆ ಏನು ಫರಕ? ಇಷ್ಟೇ ಫರಕ. ಎಷ್ಟು ಫರಕ? ಎಷ್ಟು ಫರಕ ರೀ? ಒಂದ ಇಲ್ಲ.
ಏನದು? ಬಾಲ. ಒಂದು ಏನಿಲ್ಲ, ಬಾಲಿಲ್ಲ. ಏನ್ರಿ? ಮನುಷ್ಯ ರೂಪೇನ ಮೃಗಾಶ್ಚರಂತಿ ಅಂತ ಹೇಳಿದಾರ. ಪುಚ್ಚಹೀನ. ಪುಚ್ಚಹೀನ ಅಂದ್ರೆ ಏನ್ರಿ? ಬಾಲರಹಿತವಾದಂಥ ಮನುಷ್ಯನಿಗೆ ಬಾಲ, ದನಗಳಿಗೆ ಬಾಲದ, ಇದಕ್ಕೆ ಬಾಲಿಲ್ಲ ಅಟ್ಟಕರೆ. ಆದ್ರೆ ಇವಕ್ಕೆ ಏನಾರು ವ್ಯತ್ಯಾಸ ಅದಾನಂದ್ರೆ ಇಲ್ಲ ಅಂತ ಹೇಳಿದಾರ. ಹಂಗಾರೆ ಏನು ವ್ಯತ್ಯಾಸ ಅದಪ್ಪ? ಮನುಷ್ಯತ್ವಕ್ಕೆ ಯಾಕೆ ಮಹತ್ವ ಕೊಟ್ಟಿದಾರ ಅಂತ ಕೇಳಿದ್ದಾರೆ, ಯಥಾರ್ಥವಾದ ಸ್ವರೂಪವನ್ನು ತಿಳಿದುಕೊಂಡು ಧನ್ಯನಾಗಲಿಕ್ಕೆ ಅನುಕೂಲದ ಅಂತ ತಿಳ್ಕೊಂಡು ಇದಕ್ಕೆ ಏನು ಮಾಡಿದ್ದಾರೆ ಅಂದ್ರೆ ಮಹತ್ವವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಈ ಮಹತ್ವವುಳ್ಳಂಥ ಶರೀರದಿಂದ ಯಥಾರ್ಥವಾದ ಸ್ವರೂಪ ತಿಳ್ಕೊಳ್ಬೇಕಾದ್ರೂ ಏನು ಪ್ರಾಪ್ತ ಮಾಡಿಕೊಳ್ಬೇಕು? ನಾವು ಅಧಿಕಾರ ಪ್ರಾಪ್ತ ಮಾಡ್ಕೋಬೇಕು. ಹಂಗಾರೆ ಈಗೇನು 3 ಕೆಲಸ ಮಾಡ್ಕೊಳ್ಳೋದದ ಅಂದ್ರೆ, ಗುರುಗಳ ಹತ್ರ ಬರೋಕ್ಕಿಂತ ಮೊದಲು 2 ಮಾಡ್ಕೋಬೇಕು. ಗುರುವಿನ ಹತ್ರ ಹೋದ್ಮೇಲೆ 1 ಕೆಲಸ ಆಗ್ತಾ ಇದೆ. ಏನು 2 ಮಾಡ್ಕೊಳ್ಳೋದಪ್ಪ? 3 ಕೆಲಸ ಏನು? ಗುರುವಿನನ್ನ ಗುರುಶಂಭುಲಿಂಗವನ್ನು ಒಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವಿನೆಂಬ ಸಮುದಾಯದ ಅಧಿಕಾರವು ಎನ್ನದು. ಇದು ಯಾವಾಗಪ್ಪ ಅಂದ್ರೆ ಗುರುವಿಗೆ ಶರಣಾಗತನಾದ ಮೇಲೆ. ಗುರುವಿಗೆ ಶರಣಾಗತನಾಗೋಕ್ಕಿಂತ ಮೊದಲ 2 ಕೆಲಸ ಯಾವುವು ಅಂತ ಕೇಳಿದ್ರೆ, ಒಂದು ಮಲದೋಷದ ನಿವೃತ್ತಿ ಮಾಡಿಕೊಳ್ಳುವುದು, ಇನ್ನೊಂದು ವಿಕ್ಷೇಪ ದೋಷದ ನಿವೃತ್ತಿಯನ್ನು ಮಾಡಿಕೊಳ್ಳೋದು. ಏನ್ರಿ? ಇವು ಗುರುಗಳ ಹತ್ರ ಹೋದ್ಮೇಲೆ ಮಾಡ್ಕೊಳ್ಳುವಲ್ಲ, ಗುರುವಿನಕ್ಕಿಂತ ಮೊದಲು. ಇನ್ನೇ ಪ್ರಸಂಗ ಬಂದ್ರೆ ಗುರುವಿನ ಹತ್ರ ಹೋದ್ಮೇಲೂ ಮಾಡ್ಕೊಳಕ್ ಬರ್ತಾ ಇದೆ. ಆದ್ರೆ ಪ್ರಯತ್ನ ಭಾಳ ಬೇಕಾಗ್ತದೆ. ಗುರು ಮುಖಾಂತರ ಹೇಗೆ ಸಾಧ್ಯಪ್ಪ ಅಂತ ಕೇಳಿದ್ದಾದ್ರೆ, ಮಲದೋಷದ ನಿವೃತ್ತಿಗೆ 4 ಉಪಾಯ ಅದಾವು. ಮಲದೋಷದ ನಿವೃತ್ತಿಗೆ ಎಷ್ಟು ಉಪಾಯ ಅದಾವು? 4 ಉಪಾಯ ಅದಾವು. ಯಾವ್ಯಾವು ಅಂತ ಕೇಳಿದ್ರೆ, ನಿಷ್ಕಾಮ ಕರ್ಮ, ಆಮೇಲೆ ಏನಪ್ಪ ಅಂದ್ರೆ ಉಪಾಸನೆ, ಗುರುಮುಖಾಂತರ ಸತ್ಶ್ರವಣವನ್ನು, ಆಮೇಲೆ ಸಕಲ ಜೀವರಳು ಕರುಣವಿರಲಿ. ಸರ್ವ ಜೀವಿಗಳಲ್ಲಿ ಏನಿರ್ಬೇಕು? ದಯಾಗುಣ ಇತ್ತು ಅಂದ್ರೆ. ಇವು 4ರಾಗಿ ಯಾವುದೇ ಒಂದು ಸಾಧಿಸಿದ್ರೂ ಕೂಡ ಏನು ಸಾಧ್ಯದ? ಮಲದೋಷದ ನಿವೃತ್ತಿ ಆಗ್ತಾ ಇದೆ. ಇನ್ನು ವಿಕ್ಷೇಪ ದೋಷದ ನಿವೃತ್ತಿಗೆ 3 ಉಪಾಯ. ವಿಕ್ಷೇಪ ದೋಷದ ನಿವೃತ್ತಿಗೆ ಎಷ್ಟು ಉಪಾಯ? 3. ಒಂದು ಈಶ್ವರ ನಾಮೋಚ್ಚರಣೆ ಅಂದ್ರೆ ನಿಷ್ಕಾಮ ಉಪಾಸನ, ಆಮೇಲೆ ಮನನ, ಆ ನಂತರದಲ್ಲಿ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ನಿಷ್ಕಾಮ ಉಪಾಸನ 1, ಆಮೇಲೆ ಏನಪ್ಪ ಅಂತ ಕೇಳಿದ್ದಾದ್ರೆ ಗುರು ಮುಖಾಂತರ ಮನನ ಮಾಡುವುದು, ಅಂದ್ರೆ ಶ್ರವಣ ಮಾಡಿದ್ದನ್ನು ಮನನ ಮಾಡುವುದು. ಆ ನಂತರದಲ್ಲಿ ಇನ್ನೊಂದು ಯಾವುದು ಅಂತ ಕೇಳಿದ್ರೆ ಈಶ್ವರ ಧ್ಯಾನ. ಇನ್ನೊಂದು ಯಾವುದದ? ಈಶ್ವರ ಧ್ಯಾನ. ಇವು 3 ಏನದವಪ್ಪ ಅಂತ ಕೇಳಿದ್ರೆ ನಿಷ್ಕಾಮ, ಇದೇನು ಅಂದ್ರೆ ವಿಕ್ಷೇಪ ದೋಷದ ನಿವೃತ್ತಿಗೆ ಹೇತು. ಇವು 2 ಕಳ್ಕೊಬೇಕಾರ ಗುರುವಿಗೆ ಶರಣಾಗತರಾಗೋಕ್ಕಿಂತ ಪೂರ್ವದಲ್ಲಿ ಅಥವಾ ಗುರು ಸನ್ನಿಧಾನ ದೊರೆತಿತ್ತು ಅಂದ್ರೆ ಆಮೇಲಾದರೂ ಇವನ್ನ ಶ್ರವಣ ಮನನ ಮಾಡಿ ಕಳ್ಕೊಳ್ಳಿಕ್ಕೆ ಬರ್ತಾ ಇದೆ. ವಿಶೇಷವಾಗಿ ಅತಿ ಸುಲಭವಾದ ಸಾಧನೆ ಯಾವುದು ಅಂತ ಕೇಳಿದ್ರೆ ಶ್ರವಣ ಮನನ ಮಾಡಿ ಏನಪ್ಪ ಅಂದ್ರೆ ಮಲದೋಷ ವಿಕ್ಷೇಪ ದೋಷ ಕಳ್ಕೊಳಕ್ ಸಾಧ್ಯದ. ಆದ್ರೆ ಬಹಳ ಗಟ್ಟಿ ಬೇಕಾಗತ್ತೆ, ಶ್ರದ್ಧೆ ಬೇಕಾಗತ್ತೆ. ಆದ್ರೆ ನಿಷ್ಕಾಮ ಕರ್ಮದಲ್ಲಿ ಮನುಷ್ಯನ ಬುದ್ಧಿ ದೌಡು ಪ್ರವೃತ್ತಿ ಆಗ್ತಾ ಇದೆ, ಉಪಾಸನೆಯಲ್ಲಿ ದೌಡು ಪ್ರವೃತ್ತಿ ಆಗ್ತಾ ಇದೆ. ಹೀಗಾಗಿ ಮುಖ್ಯತ್ವವನ್ನು ಅವಕ್ಕೆ ಕೊಟ್ಟಿದ್ದಾರೆ. ಏನು? ಇವೆರಡೂ ಕಳ್ಕೋಬೇಕು. ಇವೆರಡು ಕಳ್ಕೊಂಡು ಮತ್ತೆ ಸದ್ಗುಣಗಳನ್ನು ಸಂಪಾದನೆ ಮಾಡ್ಕೋಬೇಕು. ಏನು ಮಾಡ್ಕೋಬೇಕು? ಸದ್ಗುಣಗಳನ್ನು ಸಂಪಾದನೆ ಮಾಡ್ಕೋಬೇಕು. ಅಂಥ ಸಂಪಾದನೆ ಮಾಡ್ಕೊಂಡಿರ್ತಕ್ಕಂಥವನು ಅದಕ್ಕೆ ಮುನ್ನವೇ ಭಕ್ತಿ ಕ್ರಿಯೆಯಿಂದಂ ನೆರೆ ಅಂದ್ರೆ ಚೆನ್ನಾಗಿ ಪರಿಶುದ್ಧವಾದ ಅಂತಃಕರಣವುಳ್ಳವನಾಗಬೇಕು. ಅಂತಃಕರಣ ಏನಿರಬೇಕು? ಶುದ್ಧವಾಗಬೇಕು. ಅಂತಃಕರಣ ಶುದ್ಧಿಯಾಗಿರ್ತಾ ಇದೆ ಕರೆ, ಮತ್ತೆ ಕೆಡು ಪ್ರಸಂಗ ಇರ್ತಾ ಇದೆ. ಚೆನ್ನಾಗಿ ಶುದ್ಧಿಯಾಗಿರಬೇಕು, ಪರಿಶುದ್ಧ ಆಗೋದಲ್ಲ. ಹೆಂಗಿರಬೇಕು? ಚೆನ್ನಾಗಿ ಶುದ್ಧಿಯಾಗಿರಬೇಕು. ಈ ವ್ಯವಹಾರ ದಶಾದಲ್ಲಿ ಎಣ್ಣೆ ಅಂತ ಬರ್ತಾವೆ. ಎಣ್ಣೆ ಬರ್ತಾವಲ್ರಿ, ಆಹಾರ ಪದಾರ್ಥಗಳಲ್ಲಿ ಉಪಯೋಗಿಸುವ ಎಣ್ಣೆ ಬರ್ತಾವ. ಅದ್ರಾಗ 2 ಥರದ ಎಣ್ಣೆ ಅದಾವ. ಯಾವ್ಯಾವ್ರಿ? ಒಂದು ಫಿಲ್ಟರ್, ಇನ್ನೊಂದು ಡಬಲ್ ಫಿಲ್ಟರ್. ಇನ್ನೊಂದು ಯಾವ್ದಾದ್ರಿ? ಒಂದು ಫಿಲ್ಟರ್, ಒಂದು ಡಬಲ್ ಫಿಲ್ಟರ್ ಅಂತ ಬರ್ತಾವ. ಫಿಲ್ಟರ್ ಒಟ್ಟು ಸಾದಾ ಇರ್ತಾ ಇದೆ. ಡಬಲ್ ಫಿಲ್ಟರ್ ಹೆಂಗಿರ್ತದ್ರಿ? ಅತಿ ಶುದ್ಧ ಇರ್ತಾ ಇದೆ ವ್ಯವಹಾರ ದಶದಲ್ಲಿ. ಅವು ಪಕ್ಕ ಅಶುದ್ಧ ಇರ್ತಾವ. ಮತ್ತು ಬೇರೆ ಇವತ್ತಿನ ದಿನಮಾನದಾಗ ಶುದ್ಧ ಆಹಾರ ಅಂತಂದ್ರೆ ಕನಸಿನ ಮಾತಲ್ಲ. ಇವತ್ತಿನ ವ್ಯವಹಾರದಾಗ ಶುದ್ಧ ಆಹಾರ ಸಿಗಲಿಕ್ಕೆ ಸಾಧ್ಯನೇ ಇಲ್ಲ. ಏನು?
ಎಲ್ಲ ಒಂದು ಮನ್ಯಾಗ ಬೆಳೆದ್ರಲ್ಲಿ ಊರಾಗ ಬೆಳೆದ್ರಿರಲಿ ಊರು ಹೊರಗರ ಬೆಳೆದಿರಲಿ ಯಾವುದು ಬೆಳೆದ್ರು ಎಲ್ಲ ಅಶುದ್ಧ ಆಹಾರ ಅದ. ಹೆಸರಿಗೆ ಫಿಲ್ಟರ್ ಡಬಲ್ ಫಿಲ್ಟರ್. ಆದ್ರೆ ಏನದಪ್ಪ ಅಂದ್ರೆ ಮೊದಲು ಇನ್ನೂ ಏನು ಫಿಲ್ಟರ್ ಆಗ್ಲಾರ್ದ ಏನು ಬರ್ತಿದ್ವು ಅದಕ್ಕಿಂತಲೂ ಅಶುದ್ಧ ಅದಾವೀಗ. ಇರ್ಲಿ ಅಂತೂ ಇಲ್ಲೇ ಹೃದಯ ಫಿಲ್ಟರ್ ಮತ್ತು ಡಬಲ್ ಫಿಲ್ಟರ್ ಹೃದಯ. ನಮ್ಮ ಹೃದಯಗಳಲ್ಲಿ ಎಷ್ಟದಾವು? ಫಿಲ್ಟರ್ ಹೃದಯ ಬೇರೆ, ಡಬಲ್ ಫಿಲ್ಟರ್ ಹೃದಯ ಬೇರೆ. ಫಿಲ್ಟರ್ ಹೃದಯ ಶುದ್ಧ ಹೃದಯ, ಡಬಲ್ ಫಿಲ್ಟರ್ ಹೃದಯ ಅಂದ್ರೆ ನೆರೆ ಶುದ್ಧ ಹೃದಯ. ಅಂದ್ರೆ ಚೆನ್ನಾಗಿ ಶುದ್ಧವಾಗಿರ್ಬೇಕು. ಶುದ್ಧವಾಗೋದು ಬೇರೆ, ಚೆನ್ನಾಗಿ ಶುದ್ಧವಾಗೋದು ಬೇರೆ. ಏನ್ ಅಂದ್ರೆ ಶುದ್ಧವಾಗೋದಂದ್ರೆ ಇನ್ನೂ ಸ್ವಲ್ಪ ಕಸರು ಉಳಿದಿರ್ತದ. ಅಂತಃಕರಣ ಶುದ್ಧಿ ಆಗಿದೆಪ್ಪ, ಉಪಾಸನಾದಿಗಳನ್ನ ಮಾಡಿ ಕಳ್ಕೊಂಡ ಮಲದೋಷ ವಿಕ್ಷೇಪ ದೋಷ ಅಂದಾಗ್ಯಾದ್ರೂ ಕೂಡ ಇನ್ನೂ ಸ್ವಲ್ಪ ಏನಪ್ಪಾ ಅಂದ್ರೆ ಕುಸುರು ಉಳಿದಿರ್ತಾ ಇದೆ, ಅದು ಶುದ್ಧ ಅಂತಃಕರಣ. ಮತ್ತು ಗುರುವಿಗೆ ಶರಣಾಗತನ ಆಗ್ಕೊಡೋದು ನಾವು ಏನು ಮಾಡ್ತದ ಅಂತ ಕೇಳಿದ್ರೆ ಆ ಸಂಸ್ಕಾರದಿಂದ ಸೂಕ್ಷ್ಮವಾಗಿ ಉಳಿದಿರ್ತಾವಲ್ಲ ಜಗ್ಗಿ ಇಳದೋಗಿವಂಥ ಪ್ರಸಂಗ ಇರ್ತಾ ಇದೆ. ಆದರೆ ಅದೇ ಪರಿಶುದ್ಧವಾದ ಅಂತಃಕರಣ ಇತ್ತಂದ್ರೆ, ಚೆನ್ನಾಗಿ ಶುದ್ಧವಾದ ಅಂತಃಕರಣ ಇತ್ತಂದ್ರೆ, ಮಲದೋಷ ವಿಕ್ಷೇಪ ದೋಷಗಳು ಕುಸುರಿಲ್ಲದೆ ನಿವೃತ್ತಿಯಾಗಿದ್ದು ಅಂದರೆ ಆತನೇನಕನಪ್ಪ ಅಂದ್ರೆ ಬುದ್ಧಿಯನ್ನುಳ್ಳ ಸಮುನ್ನತ ಸದ್ಗುಣಗನ ಸಂಪನ್ನ. ಮತ್ತೇನು ಪ್ರಾಪ್ತಿ ಮಾಡ್ಕೊಂಡಿರ್ಬೇಕಪ್ಪ ಅವ? ಏನು ಅತಿ ಉತ್ತಮವಾದಂಥ ಸದ್ಗುಣಗಳನ್ನ ಪ್ರಾಪ್ತಿ ಮಾಡ್ಕೊಂಡಿರ್ಬೇಕು. ಅವು ಯಾವ್ಯಾವ ಅನ್ನೋದು ಮುಂದೆ ಟೀಕಾದಲ್ಲಿ ನೋಡೋಣ. ಸದ್ಗುಣಗಳನ್ನೇನು ಮಾಡ್ಕೋಬೇಕು? ಪ್ರಾಪ್ತಿ ಮಾಡ್ಕೊಂಡವನಾಗಿರ್ಬೇಕು. ಅಂಥ ಸಂಪನ್ನರಿಗೆ, ಅಂಥ ಈ ಸಂಪತ್ತಿಯನ್ನ ಪ್ರಾಪ್ತಿ ಮಾಡಿಕೊಂಡಿರ್ತಕ್ಕಂಥವರಿಗೆ ನಿಜ ಸ್ವರೂಪಂ ಇದರೋಳು ಸಾಧ್ಯಂ, ಯಥಾರ್ಥವಾದ ಸ್ವರೂಪ ಈ ಪರಮಾರ್ಥ ಗೀತೆ ಅನುಸಂಧಾನ ಮುಗಿಯುವುದರೊಳಗಾಗಿನೇ ಏನಾಗ್ಬೋದು ಅಂತ ಕೇಳಿದ್ರೆ ಸಾಧ್ಯವಾಗಬಹುದು. ಇಂಥ ಪರಿಶುದ್ಧ ಅಂತಃಕರಣ ಇತ್ತು ಅಂದ್ರೆ ನಿಧಿಧ್ಯಾಸನ ಮಾಡಿದ ಅಂತಂದ್ರೆ ಯಥಾರ್ಥವಾದ ಸ್ವರೂಪ ಪ್ರಾಪ್ತಿಯಾಗ್ತದ ಅಂತ ತಿಳ್ಕೊಂಡು ತಾತ್ಪರ್ಯ ಓದ್ತೇನೆ ನೋಡ್ರಿ. ಈ ಗ್ರಂಥದಲ್ಲಿ ಮುಖ್ಯವಾಗಿ ಆತ್ಮಜ್ಞಾನವೇ ಪ್ರತಿಪಾದನೆ ಮಾಡಲ್ಪಡುತ್ತದೆ. ಈ ಗ್ರಂಥದಲ್ಲಿ ಮುಖ್ಯವಾಗಿ ಉದ್ದೇಶ ಏನದಂತ ಕೇಳಿದ್ರೆ ಆತ್ಮಜ್ಞಾನವನ್ನು ಕುರಿತು ಪ್ರತಿಪಾದನೆ ಮಾಡೋದಲ್ಲ ಹೊರತಾಗಿ ಇನ್ನು ಮೊದಲಿನಕ್ಕಿಂತ ಅಂದ್ರೆ ವಿಕ್ಷೇಪ ದೋಷ ಮಲದೋಷದ ನಿವೃತ್ತಿಗೋಸ್ಕರವಾಗಿ ಇಲ್ಲಿಲ್ಲ. ಅಂದ್ರೆ ಕರ್ಮಕಾಂಡ ಉಪಾಸನ ಕಾಂಡದ ಉಪದೇಶ ಇಲ್ಲ, ನೇರವಾಗಿ ಏನದ ಅಂದ್ರೆ ಜ್ಞಾನೋಪದೇಶ ಅದ. ಆದ್ದರಿಂದ ಸರ್ವರು ಈ ಗ್ರಂಥಕ್ಕೆ ಅಧಿಕಾರಿಗಳಾಗಲಾರರು. ಏನು ನಿಜ ಶಿಷ್ಯಂಗೆ ಅನ್ಬೇಕಾದಾಗ ಉತ್ತಮ ಶಿಷ್ಯ ಅಂತ ಹೇಳ್ಬೇಕಾದ ಪ್ರಸಂಗ ಅಂದ್ರೆ ಎಲ್ಲರಿಗೂ ಪ್ರಾಪ್ತಿ ಇಲ್ಲಿದು. ಮತ್ತೆ ಎಲ್ಲರಿಗೂ ಆಸೆ ಇಲ್ಲನು ಎದರ್ದ್ರಿ? ಮೋಕ್ಷದ ಆಸೆ ಯಾರಿಗ್ಯಾರು ಒಬ್ಬರಿಗದೋ ಎಲ್ಲರಿಗದೋ? ಏನು ಮನುಷ್ಯರಿಗೆ ಅಷ್ಟದೋ ಏನು ಮತ್ತೆ ಯಾರಿಗಿಲ್ಲೋ? ಇರಿಬಿ 84 ಲಕ್ಷ ಜೀವರಾಶಿಗಳಂತೇನು ಹೇಳ್ತೇವೆ ಮನುಷ್ಯರ ಪರ್ಯಂತರವಾಗಿ, ಅಥವಾ 3 ವರ್ಗ ಮಾಡಿದಾರ, ದೇವತಾ ವರ್ಗ, ಮನುಷ್ಯ ವರ್ಗ, ಪಶುವರ್ಗ. 3 ಲೋಕದಲ್ಲಿರುವಂಥ ದೇವತೆಗಳನ್ನೇ ಹಿಡಿದುಕೊಂಡು ಪಶುವರ್ಗದ ಪರ್ಯಂತರವಾಗಿ ಎಲ್ಲರಿಗೂ ದುಃಖದ ನಿವೃತ್ತಿ ದ್ವಾರ ಪರಮಾನಂದ ಪ್ರಾಪ್ತಿ ಪಡಿಬೇಕಂತ ಆಸೆದನೋ ಏನಿಲ್ಲೋ? ಎಲ್ಲರಿಗೂ ಅದು ಇಲ್ಲ ಅಂತ ಅರ್ಥ ಅಲ್ಲ. ಆದರೆ ವಿಶೇಷವಾಗಿ ಅದನ್ನು ಪಡೆಯಲಿಕ್ಕೆ ಸಾಧನಭೂತವಾದ ಶರೀರ ಯಾವುದು ಅಂತ ಕೇಳಿದ್ರೆ ಮನುಷ್ಯನಿಗೆ. ಮನುಷ್ಯರಾಗಿ ಬಂದವರೆಲ್ಲರೂ ಇದ ಆಸೆ ಇಟ್ಟು ಬಂದಾರೋ ಮತ್ತೇನಾರು ಆಸೆ ಇಟ್ಟು ಬಂದೆವು? ಇದ್ರ ಹೊರತು ಮತ್ತೊಂದು ಆಸೆ ಇಟ್ಟ ಬಂದಿಲ್ಲ ನಾವು. ಬಂದ ಆಸೆ ಬದಲಿ ಆಗ್ಯಾವ ಅಷ್ಟೇ. ದಿಕ್ಕು ತಪ್ಪಿ ಬಂದಿವೆ. ಕಡ್ತಕ್ಕೆ ಏನಾಯ್ತು ಅಂದ್ರೆ ಸಿಕ್ಕು ಒದ್ದಾಡಿ ಹೋದಂತಾರಲ್ಲ, ಹಂಗೆ ಒದ್ದಾಡಿ ಏನಾಗಿದೆ ಅಂದ್ರೆ ಎದಕ್ಕೆ ಬಂದೇವು ಅದನ್ನು ಮರೆತ್ವಿ. ಎದಕ್ಕೆ ಬಂದಿಲ್ಲ ಅದೇ ಶುರುವಾಯ್ತು. ಎದಕ್ಕೆ ಬಂದಿಲ್ರಿ ನಾವು? ಈ ದೇಹ ಸುಖಕ್ಕಾಗಿ ಬಂದವರಲ್ಲ, ಈ ದೇಹದ ಸಂರಕ್ಷಣೆ ಸೌಖ್ಯಕ್ಕಾಗಿ ಬಂದವರಲ್ಲ, ಈ ದೇಹಕ್ಕೆ ಅತೀತವಾದ ಆತ್ಮಸ್ವರೂಪವನ್ನು ತಿಳ್ಕೊಂಡು ಧನ್ಯರಾಗಲಿಕ್ಕೆ ಬಂದವರು ನಾವು. ಅದ್ರ ಹೊರತು ಮತ್ತೊಂದು ಉದ್ದೇಶ ಇಟ್ಟು ಬಂದೇವನಂದ್ರೆ ಇಲ್ಲ. ಧರ್ಮವು ಅದಕ್ಕೆ ಉಪಾಯವೇ ಇನ್ನು ಧರ್ಮ ಅಂತ ಹೇಳುವಾಗ ಉದ್ದೇಶ ಏನದ? ಮುಕ್ತಿಯನ್ನೇ ಹೊಂದೇ ತೀರ್ತೇನಂತ ಬಂದವರು. ಹಂಗಾರೆ ನಮ್ಮೆಲ್ಲರೂ ಯಾಕೆ ಹುಟ್ಟಿ ಬಂದಿ ಅಂತ ಕೇಳಿದ್ರೆ ಏನು ಹೇಳ್ಬೇಕು? ಈಗ ನಾವು ಮುಕ್ತರಾಗಕ್ಕಂತ ಹೇಳ್ಬೇಕು, ಸಾಯಕಂತ ಹೇಳ್ಬೇಕ್ರಿ? ಮತ್ತು ನಾವೇನು ಹೇಳ್ತೇವ್ರಿ ಎಲ್ಲರೂ? ಹುಟ್ಟಿದ ಯಾಕಂದ ಕೂಡಲೇ ಸಾಯಕಂತ, ಮತ್ತು ಸತ್ಯ ಯಾಕಂದ ಕೂಡಲೇ ಮತ್ತು ಅವನು ಬಿಟ್ಟು ಎರಡು ಇಲ್ಲ ರೀ. ಅದೇ ಅಂತ್ಯವೇ ಎರಡು. ಆದಿಯಲ್ಲಿ ದುಃಖ, ಅಂತ್ಯದಲ್ಲಿ ದುಃಖ, ಅವೆರಡು ದಾಟಿ ನಮ್ಮ ಜೀವನದ ಗುರಿ ಏನಾಗಿದೆ ಅಂದ್ರೆ ತಪ್ಪಿಬಿಟ್ಟದ. ಅದಕ್ಕಾಗಿ ಈಗ ಎಲ್ಲರೂ ಈ ಗ್ರಂಥಕ್ಕೆ ಅಧಿಕಾರಿಗಳಾಗುವುದಿಲ್ಲ. ಇಚ್ಛಾ ಇಲ್ಲನು ಅದ.
ಮತ್ತು ಅಧಿಕಾರಿ ಇಚ್ಛಾ ಐತೆ ಅಂದಮೇಲೆ ಅಧಿಕಾರಿಗಳಾಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಬರೀ ಇಚ್ಛಾ ಇದ್ದ ಮಾತ್ರಕ್ಕೆ ಆಗೋದಿಲ್ಲ. ಆ ಇಚ್ಛೆಯನ್ನು ಈಡೇರಿಸಿಕೊಳ್ಳಲಿಕ್ಕೆ ಬೇಕಾದಂಥ ಅಧಿಕಾರ ಬೇಕು. ಏನು ಪುರುಷರಾಗಿ ಜನಿಸಿ ಬಂದವರೆಲ್ಲ ಅಥವಾ ಮನುಷ್ಯರಾಗಿ ಜನಿಸಿ ಬಂದವರೆಲ್ಲ ಮದುವೆ ಆಸೆ ಎಲ್ಲರಿಗೈತಿಲ್ರಿ? ಅಂದ್ರೆ ಸುಮ್ಮನೆ ಆಗ್ಲಿರ್ಲಿ ಬಿಡ್ಲಿ. ಈಗ ಏನದಪ್ಪ ಅಂದ್ರೆ ಪುರುಷರಾಗಿ ಅಲ್ಲ ಮನುಷ್ಯರಾಗಿ ಹುಟ್ಟಿ ಬಂದವರು ಒಂದಿಷ್ಟು ವಯಸ್ಸಾಗಿಲ್ಲಂದ್ರೂ ಕೂಡ ಮದುವೆ ಆಗ ಅವ್ರನ್ನ ಕಂಡು ಆ ವಯಸ್ಸಾಗ್ಲಾರ್ದವ್ರ ಆಸೆ ಮಾಡ್ತಾರೋ ಇಲ್ಲೋ? ಮಾಡ್ತಾರ. ನಾವು ಯಾವಾಗ ದೊಡ್ಡವ್ರಾಗ್ಯವು, ನಾವು ಯಾವಾಗ ಮದುವೆ ಮಾಡ್ಕೊಂಡವು ಗೊತ್ತಿಲ್ಲ ಅಷ್ಟೇ. ಮದುವೆ ಮಾಡ್ಕೊಂಡ ಮೇಲೆ ಏನು ಹಣೆ ಬಾರ ಐತೆ ಅನ್ನೋದು ಗೊತ್ತಿಲ್ಲದಕ್ಕಾಗಿ ಏನು ಮಾಡ್ತೇವೆ ಅಂದ್ರೆ ಆಸೆ ಮಾಡ್ತಿರ್ತೇವೆ. ಆದರೆ ಮದುವೆ ಆಗೋ ಆಸೆ ಎಲ್ಲರಿಗೂ ಇದ್ರೂ ಕೂಡ ಮದುವೆ ಮಾಡಿಕೊಳ್ಳಲಿಕ್ಕೆ ಅಧಿಕಾರ ಬೇಕೋ ಬೇಡೋ? ಬೇಕು. ಮತ್ತು ತಂದೆ ತಾಯಿಗಳಾದವರು, ಗುರು ಹಿರಿಯರಾದವರು ಮದುವೆ ಯಾರ್ದು ಮಾಡ್ತಾರ? ಅಧಿಕಾರ ಇದ್ದವ್ರದ್ದು ಮದುವೆ ಮಾಡ್ತಾರೆ ಹೊರತಾಗಿ ಅನಧಿಕಾರಿಗಳಿಗೆ ಮಾಡಕ್ಕೆ ಬರೋದಿಲ್ಲ. ಆದ್ರೆ ಇಚ್ಛಾ ಇಲ್ಲನು, ಮದುವೆ ಆಗುವ ಇಚ್ಛಾ ಎಲ್ಲರಿಗೂ ಅದ, ಆದರೆ ಎಲ್ಲರಿಗೂ ಮಾಡಲಿಕ್ಕೆ ಬರೋದಿಲ್ಲ. ಇದು ವ್ಯಾವಹಾರಿಕ ಜೀವನದಲ್ಲಿ ಏಕತೆ. ಮದುವೆ ಅಂದ್ರೆ ಏನ್ರಿ? ಮದುವೆ ಪದಕ ಅರ್ಥೇನು? ಒಂದು ಕಡೆ ದುಃಖ, ಒಂದು ಕಡೆ ಏಕತೆ. ಏನ್ರಿ? ಎರಡು ಹೋಗಿ ಒಂದಾದ್ರ ಸುಖ ಅದೋ, ಒಂದು ಹೋಗಿ ಎರಡಾದ್ರ ಸುಖ ಅದ ರೀ? ಎರಡು ಹೋಗಿ ಒಂದಾದ್ರ ಸುಖ. ಅದ್ರಾಗ ಎರಡು, ಒಂದು ವ್ಯಾವಹಾರಿಕ ಸುಖ, ಒಂದು ಪಾರಮಾರ್ಥಿಕ ಸುಖ. ವ್ಯಾವಹಾರಿಕ ಸುಖದಲ್ಲಿ ಎರಡು ಹೋಗಿ ಏನಾಗಬೇಕು? ಒಂದಾಗಬೇಕು. ಆದ್ರೆ ಆ ಸುಖದ ಆಸೆ ಅದನ್ನು ನಮ್ಗೆ ಇಲ್ಲ. ಆಗ ಅವ್ರಿಗಾರ ಆಸೆ ಐತೇನು? ಇಲ್ಲ. ಇಲ್ಲದೇ ಇದ್ರೂ ಕೂಡ ಅದನ್ನ ಪಡಿಬೇಕು, ಮತ್ತೇನು ಮಾಡೋಕ್ಕಾಗೋದಿಲ್ಲ. ಏನು ಇಲ್ಲಿಯೂ ಕೂಡ ಎರಡು ಹೋಗಿ ಒಂದಾಗೋದದ. ಇಲ್ಲಿಯೂ ಕೂಡ ಏನದ ರೀ? ಎರಡು ಹೋಗಿ ಒಂದಾಗೋದದ. ಎರಡು ಹೋಗಿ ಅಂದ್ರೆ ದೇವ್ರು ಬೇರೆ, ನಾ ಬೇರೆ ಅನ್ನೋದು ಹೋಗೋದದ. ಅವನೇ ನಾನು, ನಾನೇ ಅವನು ಅಂತ ತಿಳಿಯೋದು. ಇದಕ್ಕೆ ಏಕತೆ ಅಂತಾರ. ಇದಕ್ಕೆ ಲಗ್ನ ಅಂತಾರ. ಇದಕ್ಕೇನಂತ ಕರೀತಾರೆ? ಲಗ್ನ. ಹಂಗಾರೆ ಲಗ್ನ ಆಗ್ಬೇಕು ಬೇಡ? ಎಲ್ಲರೂ ಆಗಬೇಕು. ಆದ್ರೆ ಯಾವ ಲಗ್ನ ಅನ್ನೋದು ತಿಳಿದಾದ್ವಿ ಅಂದ್ರೆ ಸುಖ ಆಗ್ತಾ ಇದೆ, ತಿಳಿಲಾರದೆ ಆಗೋದ್ರಿಂದ ಏನಾಗ್ತಾ ಇದೆ? ದುಃಖವಾಗ್ತಾ ಇದೆ. ಲಗ್ನದ ಆಸೆ ಎಲ್ಲರಿಗೂ ಇದ್ರೂ ಕೂಡ ಆ ಲಗ್ನಕ್ಕೆ ಬೇಕಾದಂಥ ಅಧಿಕಾರ ಇದ್ದವರು ಮಾತ್ರ ಏನು ಅಂದ್ರೆ ಆ ಲಗ್ನಕ್ಕೆ ಯೋಗ್ಯ. ಅಧಿಕಾರ ಇರಲಿಲ್ಲ ಅಂದ್ರೆ ಯೋಗ್ಯ ಆಗೋದಿಲ್ಲ. ಹಾಗೆ ಇಲ್ಲಿ ಈ ಗ್ರಂಥಕ್ಕೆ ನೇರವಾಗಿ ಜ್ಞಾನೋಪದೇಶ ಇರುವುದರಿಂದ ಈ ಗ್ರಂಥಕ್ಕೆ ಅಧಿಕಾರಿಗಳು ಎಲ್ಲರೂ ಆಕ್ಕಾರನು ಅಂದ್ರೆ ಎಲ್ಲರೂ ಆಗುವುದಿಲ್ಲ. ಮತ್ತು ಯಾರು ಆಕ್ಕಾರಪ್ಪ ಅಂತ ಕೇಳಿದ್ರೆ, ಹಾಗಾದ್ರೆ ಈ ಗ್ರಂಥಕ್ಕೆ ಅಧಿಕಾರಿಗಳು ಯಾರ್ರಿ? ಹಂಗಾರ ಎಲ್ಲರೂ ಈ ಗ್ರಂಥಕ್ಕೆ ಅಧಿಕಾರ ಅಲ್ಲ ಅಂತ ಹೇಳ್ತೀರಿ, ಮತ್ತು ಆಗವ್ರಾರ ಯಾರು? ಮತ್ತು ಹುಡುಕ್ಬೇಕಲ್ಲ ಅವ್ರನ್ನ. ಅವ್ರಿಗೆ ಹೆಂಗಿರ್ಬೇಕು ಅನ್ನೋದು ಗುರುತಿಸ್ಬೇಕಲ್ಲ ಅಂತ ಕೇಳಿದ್ರೆ, ಮಲಿನ ಜಲದಲ್ಲಿ ಸೂರ್ಯನ ಪ್ರತಿಬಿಂಬವು ಬೀಳುವುದಿಲ್ಲ. ಈಗ ನೀರಿನಲ್ಲಿ ಪ್ರತಿಬಿಂಬ ಸೂರ್ಯಂದು ಬೀಳುತ್ತದೆ ಸಹಜ ಕರೆ. ನೀರಿನ ಸ್ವಭಾವ ಸ್ವಚ್ಛವೋ ಮಲಿನವೋ? ನೀರಿನ ಸ್ವಭಾವ ಮೂಲತಃ ಸ್ವಚ್ಛದ. ಆದ್ರೆ ಕಾಲಿಕಾ ಸಂಬಂಧ ಮೂಲಕವಾಗಿ. ಯಾವ ಸಂಬಂಧ? ಕಾಲಿಕಾ ಸಂಬಂಧ ಅಂತಾರೆ. ನೀರಿಗೂ ಭೂಮಿಗೂ ಸಂಬಂಧ ಬಂತು ಅಂದ್ರೆ ಅದಕ್ಕೆ ಏನಂತಾರ? ಕಾಲಿಕಾ ಸಂಬಂಧ ಅಂತಾರ. ಆ ಭೂಮಿಯ ಸಂಬಂಧ ಮೂಲಕವಾಗಿ ಕೆಲವಾರು ಹಂತಗಳು ಕೆಲವು ರೂಪವಾಗಿ ತೋರ್ತಾ ಇದೆ, ಮಲಿನತೆ ಬರ್ತಾ ಇದೆ. ನೀರು ಗಲೀಜ ಅಂತ ಕರಿತೇವೆ ಅದಕ್ಕೆ. ಈಗ ಶುದ್ಧವಾದ ನೀರಿದ್ದಾಗೆ ಆದರೂ ಕೂಡ ಮಲಿನತೆಯಿಂದ ಯುಕ್ತವಾದಾಗ ಅಲ್ಲಿ ಸೂರ್ಯನ ಪ್ರತಿಬಿಂಬ ಬೀಳುವುದಿಲ್ಲನು? ಬಹಳ ಮಲಿನ ಇತ್ತಂದ್ರೆ ಬೀಳುವುದಿಲ್ಲ, ಸ್ವಲ್ಪ ಮಲಿನ ಇದ್ರೆ ಬೀಳುತ್ತದೆ ಕರೆ. ಆದ್ರೆ ವ್ಯವಹಾರ ಸರಿ ಆಗ್ತದನು ಅಂದ್ರೆ ಇಲ್ಲ, ಏನು ಬೀಳುವುದಿಲ್ಲ. ಚಂಚಲವಾದ ಜಲದಲ್ಲಿ ಬಿದ್ರು, ಒಂದು ವೇಳೆ ಮಲಿನ ಇಲ್ಲಪ್ಪ ಹೊಯ್ದಾಡ್ತಿತ್ತು ಅಂದ್ರೆ ಅಲ್ಲಿ ಬಿದ್ದರೂ ಕೂಡ ಸ್ಪಷ್ಟವಾಗಿ ಕಾಣಿಸುವುದಿಲ್ಲ. ಮಲಿನವಾಗಿತ್ತಂದ್ರೆ ಕಾಣಿಸೋದೂ ಇಲ್ಲ, ಮಲಿನೇನ ಇಲ್ಲ ಅಂದ್ರೂ ಕೂಡ ಹೊಯ್ದಾಡ್ತಿತ್ತಂದ್ರೂ ಕೂಡ ಏನಾಗುವುದಿಲ್ಲ? ಸರಿಯಾಗಿ ಕಾಣಿಸುವುದಿಲ್ಲ. ಏನು ಚೆನ್ನಾಗಿ ಎಲ್ಲಿ ಹೊಳಿತಾ ಇದಪ್ಪ ಅಂತ ಕೇಳಿದ್ದಾದ್ರೆ, ಕಿಂತು ಸ್ವಚ್ಛ ಮತ್ತು ಚಲನವಲನವಿಲ್ಲದ ಜಲದಲ್ಲಿ. ಎಂಥ ಜಲ? ಸ್ವಚ್ಛವಾಗಿರಬೇಕು. ಅಂದ್ರೆ ಯಾವುದೇ ತೆರನಾದ ಏನಪ್ಪಾ ಅಂದ್ರೆ ಗಲೀಜಿರಬಾರ್ದು. ಆಮೇಲೆ ನೀರಿನ ಹೊಯ್ದಾಟ ಇರಬಾರ್ದು. ಅಂಥ ನೀರಿನಲ್ಲಿ ಬಿದ್ದ ಸೂರ್ಯನ ಪ್ರತಿಬಿಂಬವು ಚೆನ್ನಾಗಿ ಹೊಳೆಯುತ್ತದೆ. ಅಲ್ಲಿ ಸೂರ್ಯನ ಪ್ರತಿಬಿಂಬ ಏನಾಗ್ತದೆ? ಚೆನ್ನಾಗಿ ತೋರ್ತಾ ಇದೆ. ಈ ದೃಷ್ಟಾಂತದಂತೆ ಇಲ್ಲಿ ಜಲವೇ ಯಾವುದು ಅಂತ ಕೇಳಿ, ನಮ್ಮ ಅಂತಃಕರಣವೇ ಜಲ. ನಮ್ಮ ಅಂತಃಕರಣ ಏನದ ಅಂತ ಕೇಳಿದು? ಜಲ. ಈ ಜಲದಲ್ಲಿ ಮಲಿನತೆ ಇತ್ತು ಅಂದ್ರೆ ಪಾಪ ಇತ್ತು ಅಂದ್ರೆ ಆತ್ಮನ ಪ್ರತಿಬಿಂಬ ರೂಪ ಆನಂದವನ್ನು ಅನುಭವಿಸಲಿಕ್ಕೆ ಆಗುವುದಿಲ್ಲ. ಇನ್ನು ಮಲಿನತೆ ಇಲ್ಲ, ಮನಸ್ಸು ಹೊಯ್ದಾಡ್ತಿತ್ತಂದ್ರೂ ಕೂಡ ಯಥಾರ್ಥವಾಗಿ ನಮ್ಮ ಸ್ವರೂಪದ ಆವಿರ್ಭಾವದ ಅನುಭವ ನಮಗೆ ಬರುವುದಿಲ್ಲ.
ಅದನ್ನೇ ಇಲ್ಲಿ ದೃಷ್ಟಾಂತಕ್ಕೆ ಹೋಲಿಸ್ತಾ ಇದ್ದಾರೆ. ಏನು ಈ ಶಾಸ್ತ್ರಕ್ಕೂ ಈ ಶಾಸ್ತ್ರವನ್ನು ಉಪದೇಶಿಸುವ ಗುರುವಿಗೂ ಶರಣಾಗತನಾಗುವುದಕ್ಕಿಂತ ಮೊದಲೇ, ಶಾಸ್ತ್ರವನ್ನು ಉಪದೇಶ ಮಾಡುವ ಗುರುವಿಗೆ ಶರಣಾಗತನಾಗೋಕ್ಕಿಂತ ಮೊದಲು, ಈ ಶಾಸ್ತ್ರ ಅಂದ್ರೆ ಯಥಾರ್ಥವಾದ ಜ್ಞಾನೋಪದೇಶವನ್ನು ಮಾಡುವಂಥ ಈ ಪರಮಾರ್ಥ ಗೀತೆ ರೂಪ ಶಾಸ್ತ್ರ. ಆಮೇಲೆ ಅದನ್ನು ತನ್ನ ಸ್ವಾನುಭಾವನುಸಾರವಾಗಿ ಶಾಸ್ತ್ರಕ್ಕನುಸಾರವಾಗಿ ಉಪದೇಶ ಮಾಡುವಂಥ ಗುರು, ಇವರಿಬ್ಬರಿಗೂ ಏನು ಮಾಡ್ಬೇಕಂದ್ರೆ ಶರಣಾಗತರಾಗೋಕ್ಕಿಂತ ಮೊದಲೇ, ಅಲ್ಲಿಗೆ ಹೋಗೋಕ್ಕಿಂತ ಮೊದಲೇ ಏನು ಕರ್ಮಕಾಂಡದಿಂದ ಹೇಳಲ್ಪಟ್ಟ ಪ್ರಕಾರ ನಿಷ್ಕಾಮ ಪುಣ್ಯ ಕರ್ಮಗಳನ್ನು ಮಾಡಿ, ಕರ್ಮಕಾಂಡ ಹೇಳ್ತಾ ಇದೆ ಇಂತಿಂಥ ಕರ್ಮವನ್ನು ಮಾಡಿದೆ ಅಂದರೆ ನಿನಗೆ ಈ ರೀತಿಯಾದಂಥ ಪುಣ್ಯ ಬರ್ತಾ ಇದೆ. ಸಕಾಮದಿಂದ ಮಾಡೋದ್ರಿಂದ ಏನಾಗ್ತಾ ಇದೆ, ನಿಷ್ಕಾಮದಿಂದ ಮಾಡೋದ್ರಿಂದ ಏನಾಗ್ತದೆ ಅಂತೆಲ್ಲ ತಿಳಿಸಿ ಹೇಳ್ತದೆ. ಸಕಾಮದಿಂದ ಮಾಡಿದೆ ಅಂದರೆ ಅದು ಫಲ ಕೊಟ್ಟು ನಾಶ ಆಗ್ತಾ ಇದೆ. ನೀ ಜನ್ಮೋದ್ಧಾರ ಮಾಡ್ಕೋಬೇಕಾಗಿತ್ತು ಅಂದ್ರೆ ನಿಷ್ಕಾಮ ಮಾಡುವಂಥ ಕರ್ಮದ ವ್ಯವಸ್ಥೆಯನ್ನೆಲ್ಲ ಹೇಳಿಕೊಡ್ತಾ ಇದೆ. ಅದರಂತೆ ಕರ್ಮಕಾಂಡದಿಂದ ಹೇಳಲ್ಪಟ್ಟ ಪ್ರಕಾರ ನಿಷ್ಕಾಮ ಪುಣ್ಯ ಕರ್ಮಗಳನ್ನು ಮಾಡಿ, ಬರೇ ಕರ್ಮಗಳನ್ನು ಮಾಡಿರ್ಲಿಲ್ಲ ನೋಡು, ಪುಣ್ಯಕರ್ಮ ಅನ್ಲಿಲ್ಲ. ಎಂಥ ಪುಣ್ಯಕರ್ಮ? ನಿಷ್ಕಾಮ ಪುಣ್ಯಕರ್ಮಗಳನ್ನು ಮಾಡಿ ಅಂತಃಕರಣದಲ್ಲಿದ್ದ ಮಾಲಿನ್ಯ ದೋಷವನ್ನು ಮೊದಲು ಏನು ಕಳ್ಕೋಬೇಕು? ಅಂತಃಕರಣದಲ್ಲಿದ್ದ ಮಾಲಿನ್ಯ ದೋಷ. ಮಾಲಿನ್ಯ ದೋಷ ಅಂದರೆ ಪಾಪ. ಮದಕ ಮಲದೋಷ ಅಂತಾನೆ. ಮಲನಾಂ ಪಾಪ ಕಾಹೆ, ಅನಂತ ಜನ್ಮಗಳಲ್ಲಿ ಮಾಡಿದ ನಿಷಿದ್ಧ ಕರ್ಮಜನ್ಯ ಪಾಪ ಎಲ್ಲಿರ್ತದಪ್ಪ? ಅದ್ರ ಬ್ಯಾಂಕ್ ಯಾವುದು ಅಂದ್ರೆ ಎಷ್ಟೋ ಸಲ ಕೇಳಿರಿ, ನಮ್ಮ ಹೃದಯವೇ ಅದಕ್ಕೆ ಏನದ ಅಂದ್ರೆ ನಮ್ಮ ಅಂತಃಕರಣವೇ ಅದಕ್ಕೆ ಬ್ಯಾಂಕು. ಅದು ಎಲ್ಲಿ ತನ ಇರ್ತಂದ್ರೆ ಬ್ಯಾಂಕ್ ಇರುತನ ಇರುದನೆ. ಯಾವ್ದ್ರಿ? ಆ ಪಾಪ ಮಾಡಿದ ಪಾಪ ಬ್ಯಾಂಕ್ ಇರುತನ ಇರುದೆ. ಬ್ಯಾಂಕ್ ಲೂಟಿ ಆಯ್ತಂದ್ರೆ ಬ್ಯಾಂಕ್ನಾನ ಹಣ, ಬ್ಯಾಂಕ ಬಿದ್ದು ಹೋಗೈತಪ್ಪ ಅಂದ್ರೆ ಬ್ಯಾಂಕ್ನಾನ ಹಣ ಉಳಿತದನು ಇಲ್ಲ. ಹಂಗೆ ಕೊನೆಗೆ ಯಾವಾಗ ನಮ್ಮ ಅಂತಃಕರಣ ರೂಪ ಸೂಕ್ಷ್ಮ ಶರೀರ ಜ್ಞಾನಾಗ್ನಿಯಿಂದ ದಗ್ಧವಾಗ್ತದೆಯೋ ಅವಾಗ ಸಂಪೂರ್ಣ ಏನಾಗ್ತದಂದ್ರೆ ಸಂಚಿತ ಮೊದಲು ಮಾಡ್ಕೊಂಡೆಲ್ಲ ನಿವೃತ್ತಿ ಆಕಾವು. ಆದರೆ ಈ ಸಮಯದಲ್ಲಿ ಈ ನಮಗೆ ದುಃಖಕ್ಕೆ ಹೇತುಭೂತವಾದ ಪಾಪಕರ್ಮವನ್ನು ಕಳ್ಕೊಂಡ್ವಿ ಅಂದ್ರೆ ಅಂತಃಕರಣ ಏನಾಕತೆ ಶುದ್ಧಿ ಆಗ್ತದೆ. ಹಂಗಾರೆ ಏನು ಮಾಡಬೇಕು? ಪುಣ್ಯಕರ್ಮಗಳನ್ನು ಮಾಡಬೇಕು. ಆ ಪುಣ್ಯಕರ್ಮಗಳು ಯಾವುವು ಅನ್ನೋದನ್ನು ಸಾಕಷ್ಟು ಹೇಳ್ಕೊಂಬಂದಿದ್ದಾರೆ. ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಮಾಡುವ ಪುಣ್ಯಕರ್ಮಗಳನ್ನು ಹೇಳಿದ್ದಾರೆ. ಮಾಡಲಿಲ್ಲವೇ ತಪವ ಮಾಡಲಿಲ್ಲವೇ ಕೂಡೆ ಸುಗುಣದೊಡನೆ ನೋಡಿ ತ್ರಿವಿಧ ಕರಣದಲ್ಲಿ. ಶರೀರದಿಂದ ಏನು ಪುಣ್ಯ ಮಾಡ್ಬೇಕು ಅನ್ನೋದು ಹೇಳಿದ್ದಾರೆ. ಅವಕ್ಕ ಪುಣ್ಯ ಕರ್ಮ ಅಂತಾರೆ. ಪುಣ್ಯ ಮಾಡಕ್ಕೆ ಬರೋದಿಲ್ಲ, ಕರ್ಮನ ಮಾಡೋದು. ಆದ್ರೆ ಅದಕ್ಕೆ ಪುಣ್ಯದ ಉತ್ಪತ್ತಿಗೆ ಹೇತುವಾಗಿರುವುದರಿಂದ ಕರ್ಮ, ಆ ಪುಣ್ಯ ಕರ್ಮಕ್ಕನ ಇನ್ನೊಂದು ಹೆಸರು ಏನು ಕರೆದೇವೆ? ಪುಣ್ಯ ಅಂತ ಕರೆದೇವೆ. ಪುಣ್ಯ ಮಾಡೋಟು ಜೀವನದಾಗ ಏನು ಮಾಡು? ಪುಣ್ಯ ಮಾಡ, ಪಾಪ ಮಾಡಬೇಡ ಅಂತೇವೆ. ಪುಣ್ಯನೂ ಮಾಡಕ್ಕೆ ಬರೋದಿಲ್ಲ, ಪಾಪನೂ ಮಾಡಕ್ಕೆ ಬರೋದಿಲ್ಲ. ಏನು ಬರ್ತದ್ರಿ? ಬರುವುದಿಲ್ಲ. ಪುಣ್ಯದ ಉತ್ಪತ್ತಿಗೆ ಹೇತುವಾದ ಕರ್ಮ ಮಾಡಕ್ಕೆ ಬರ್ತದ, ವಿಹಿತ ಕರ್ಮ ಅಂತಾರ. ವಿಹಿತ ಕರ್ಮ ಮಾಡಿದ್ರೆ ಪುಣ್ಯ ಬರ್ತದ, ಆದ್ರೆ ಪುಣ್ಯ ಮಾಡಕ್ಕೆ ಬರ್ತಲ್ಲ. ಆಮೇಲೆ ಪಾಪಕ್ಕೆ ಹೇತುಭೂತವಾದ ನಿಷಿದ್ಧ ಕರ್ಮದವ. ನಿಷಿದ್ಧ ಕರ್ಮ ಮಾಡಕ್ಕೆ ಬರ್ತದ, ಪಾಪ ಮಾಡಕ್ಕೆ ಬರೋದಿಲ್ಲ. ನಿಷಿದ್ಧ ಕರ್ಮ ಮಾಡಿದ್ರೆ ಅದರಿಂದ ಪಾಪ ಬರ್ತಾ ಇದೆ, ಫಲ ಅದು. ಆದ್ರೆ ರೂಢಿಯೊಳಗೆ ಏನಪ್ಪಾ ಅಂತ ಕೇಳಿದ್ದಾದರೆ ಇದನ್ನು ಒಳ್ಳೆ ಕರ್ಮಗಳಿಂದ ಪುಣ್ಯ ಪ್ರಾಪ್ತಿ ಆಗೋದ್ರಿಂದ ಪುಣ್ಯಕರ್ಮ ಅಂತೇವಿ, ಪಾಪಕರ್ಮ ಅಂತೇವಿ. ಇಲ್ಲ ಸುಮ್ಮನೆ ಪುಣ್ಯವನ್ನೇ ಮಾಡು. ನಿಜಗುಣ ಶಿವಗಳು ಹೇಳಿದರು, ಏನು ಮಾಡು? ಮೊದಲಕ್ಕೆ ಹಿಂದೊಂದು ಶಬ್ದ ಇಟ್ಟಾರ. ಏನು ಮಾಡಂದಾರ? ಬರೇ ಪಾಪವನ್ನು ಬಿಡು ಅನ್ಲಿಲ್ಲ. ಏನು ಬಿಡು ಅನ್ಲಿಲ್ಲ? ಪಾಪ ಬಿಡು ಅನ್ಲಿಲ್ಲ. ಪಾಪ ಬಿಡು ಅನ್ನಕ್ಕೆ ಪುಣ್ಯ ಮಾಡನ್ನಕ್ಕೆ ಬರ್ತದ, ಪಾಪ ಬಿಡು ಅನ್ನಕ್ಕೆ ಬರ್ತಲ್ಲ. ಅಂದ್ರೆ ಏನು ಮಾಡಂದ್ರು? ನಿಷಿದ್ಧ ಕರ್ಮಗಳನ್ನು ಮಾಡಬೇಡ, ದುರಿತ ಕರ್ಮವನು ಒಲ್ಲದಿರು ಮತ್ತು ದುರಿತ ಕರ್ಮ ಬ್ಯಾಡ ಅಂದ್ರೆ ಮತ್ತೆ ಎಂಥ ಕರ್ಮ ಮಾಡಬೇಕು? ಪುಣ್ಯ ಕರ್ಮ ಮಾಡಬೇಕು. ಪಾಪ ಕರ್ಮ ಮಾಡಬೇಡ, ಪುಣ್ಯವನ್ನೇ ಮಾಡ ಅಂದಾಗ್ಯಾದ್ರೂ ಕೂಡ ಪುಣ್ಯ ಕರ್ಮವನ್ನೇ ಮಾಡುವಂಥದಕ್ಕೆ ಅರ್ಥ. ಅಡಿ ಪ್ರಾಸುಗಳು ಹೊಂದಲಾರದಕ್ಕಾಗಿ ದುರಿತ ಕರ್ಮ ಅಂತ ಪೂರ್ಣ ಬಳಸಿದ ಹಾಗೆ ಪುಣ್ಯ ಕರ್ಮವನ್ನೇ ಮಾಡು ಅನ್ನಕ್ಕೆ ಬರುವುದಿಲ್ಲ. ಅಂದ್ರೆ ಅಲ್ಲಿ ಏನಾಕತಿ ಅಂದ್ರೆ ಪದ್ಯ ಕೆಡ್ತದ. ಅದಕ್ಕೆ ಪುಣ್ಯ ಮಾಡಂತ ಹೇಳ್ದಾಗ ಅದ್ರ ಕೊಡ್ದಾರ ಅರ್ಥ ಏನು? ಪುಣ್ಯ ಕರ್ಮವನ್ನೇ ಮಾಡು. ಆ ಕರ್ಮಗಳನ್ನು ಮಾಡಕ್ಕೆ ಅನುಕೂಲವಾದ ಕಾರಣಗಳ್ಯಾವು? ಕರ್ಮಗಳನ್ನು ಮಾಡ್ಲಿಕ್ಕೆ ಅನುಕೂಲವಾದ ಸಾಧನಗಳು ಯಾವ್ರಿ? ಇವೇ 3 ಸಾಧನ. ಒಂದು ಶರೀರ, ಒಂದು ವಾಣಿ, ಒಂದು ಮನಸ್ಸು. ಇವು 3 ಬಿಟ್ಟರೆ ಸಾಧನಗಳು ಮತ್ತೊಂದು ಇಲ್ಲ. ಹಂಗಾರೆ ಈ ಸಾಧನಗಳಿಂದ ಏನು ಮಾಡು ಅಂದ್ರೆ ಪುಣ್ಯಕರ್ಮ ಅಂದಾಗ
ಶರೀರದಿಂದ ಮಾಡು ಹೇಳಿದ್ದಾರೆ. ಗುರು ಭಜನೆ, ಸುಕರ್ಮ ವೃತ್ತಿ, ಹರಣ ಪೂಜೆ, ಶರಣ ಸೇವೆ, ಪರಮ ಸಾತ್ವಿಕ ಅಂಗಳೆಂಟು. 8 ಸಾತ್ವಿಕ ಅಂಗಗಳದಾವು ಏನ್ರಿ. ಇವೆಲ್ಲವೂ ಶರೀರದಿಂದ ಘಟಿಸಿದ್ರೆ ಇವಕ್ಕೆ ಯಾವ ಕರ್ಮ ಅಂತಾರ? ಪುಣ್ಯ ಕರ್ಮ ಅಂತಾರ. ಈ ಕರ್ಮವನ್ನು ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ನಿಷ್ಕಾಮದಿಂದ ಮಾಡಬೇಕು. ಈ ಶಿವಕಾರಣ್ಯ ಸ್ಥಳ, ಜೀವ ಸಂಬಂಧ ಸ್ಥಳ, ನೀತಿ ಮೊದಲು ಮಾಡಿಕೊಂಡು ಉಪಾಸನ ಪರ್ಯಂತರಾಗೇನು ಯೋಗ ಪ್ರತಿಭಾ ಸ್ಥಳ ಹೇಳ್ಯಾರಲ್ಲ, ಅಲ್ಲಿ ತನನು ಇವೇನು ಹೇಳಿದ್ರು ನಿಷ್ಕಾಮ ಮಾಡಕ್ಕೆ ಹೇಳೋರು ಏನು ಸಕಾಮದಿಂದ ನಿಷ್ಕಾಮದಿಂದ ಮಾಡಕ್ಕೆ ಹೇಳಿದ್ದಲ್ಲ ಹೊರತಾಗಿ ಸಕಾಮದಿಂದ ಮಾಡಕ್ಕೆ ಹೇಳಿದ್ದ ಅಲ್ಲ ಅಲ್ಲಿ ಏನ್ರಿ. ಸಕಾಮದಿಂದ ಮಾಡಕ್ಕೆ ಹೇಳಿದ್ದ ಅಲ್ಲ. ಯಾಕಲ್ಲ ಅಂತ ಕೇಳಿದ್ರೆ ಅಲ್ಲಿ ಏನದ? ದೋಷ ನಿವೃತ್ತಿ ಉಪಾಯ ಅದ. ಏನದ ರೀ? ದೋಷ ನಿವೃತ್ತಿ ಉಪಾಯ ಅದ. ಮತ್ತು ದೋಷದ ನಿವೃತ್ತಿ ಆಗ್ಬೇಕಾರ ನಿಷ್ಕಾಮ ಮಾಡ್ಬೇಕು, ಸಕಾಮ ಮಾಡಬೇಕು? ನಿಷ್ಕಾಮನೇ ಮಾಡಬೇಕು. ಏನು ಹೇಳಿದ್ರು? ಶಿವನ ಒಲಿಸಿಕೊಳ್ಳುವುದಾಗಲಿ, ಮೋಹ ಬಿಡುವುದಾಗಲಿ, ನೀತಿಯಿಂದ ನಡೆಯುವುದಾಗಲಿ, 5 ಯೋಗಗಳನ್ನು ಸಾಧಿಸುವುದಾಗಲಿ ಹೆಂಗೆ ಮಾಡ್ಬೇಕು? ನಾವು ನಿಷ್ಕಾಮದಿಂದ ಮಾಡಬೇಕು ಅಂತ ಅಂದಮೇಲೆ ಈ ನಿಷ್ಕಾಮ ಕರ್ಮ ಅಂದ್ರೇನು? ಪುಣ್ಯ ಕರ್ಮ ಅಂದರೆ ವಿಹಿತ ಕರ್ಮಗಳು. ಆ ಕರ್ಮಗಳನ್ನು ಹೆಂಗೆ ಮಾಡಬೇಕು ಅಂತ ಕೇಳಿದ್ರೆ ಆಸೆ ಇರಲಾರದೆ. ಆಸೆ ಅಂದರೆ ಯಾವುದರ ಆಸೆ ರೀ? ಈ ಭೌತಿಕ ಪ್ರಪಂಚದ ಆಸೆ ಇರಲಾರದೆ ಮಾಡುವುದು. ವಾಣಿಯಿಂದಲೂ ಏನು ಮಾಡಬೇಕು ಅಂದ್ರೆ ನಿಷ್ಕಾಮ ಸೇವೆಯನ್ನು ಉಪಾಸನೆ ಮಾಡಬೇಕು ಅಥವಾ ಕರ್ಮಗಳನ್ನು ಮಾಡಬೇಕು. ವಾಣಿಯಿಂದ ಏನು ಮಾಡೋದಪ್ಪ ಅಂದ್ರೆ ವಿನಯವನ್ನೇ ಹಿತವತರಕ ಅನಪಶಬ್ದ ಅಚಲಿತಾರ್ಥ. ಇದು ವಾಣಿಯಿಂದ ಮಾಡುವ. ಶಮೆ, ದಮೆ, ವಿವೇಕ, ಆತ್ಮವಿದ್ಯೆ ಮೊದಲು ಮಾಡ್ಕೊಂಡು ಏನದಾವ ಅಂತ ಕೇಳಿದ್ರೆ ಮನಸ್ಸಿನಿಂದ ಮಾಡುವ. ಈ ಕರ್ಮಗಳನ್ನು ನಿಷ್ಕಾಮದಿಂದ ಮಾಡಿದೆ ಅಂದರೆ ನಿನ್ನ ಅಂತಃಕರಣ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಶುದ್ಧಿ ಆಗ್ತಾ ಇದೆ. ಆಮೇಲೆ ಉಪಾಸನಾ ಕಾಂಡದಿಂದ ಹೇಳಲ್ಪಟ್ಟ ಪ್ರಕಾರ ಪರಮಾತ್ಮನಲ್ಲಿ ಅನನ್ಯ ಪ್ರೇಮ ರೂಪ ಭಕ್ತಿ ರಸದಿಂದ ಮುನ್ನವೇ ಭಕ್ತಿ ರಸ, ಭಕ್ತಿ ಅಂತ ಹೇಳಲ್ಲ, ಭಕ್ತಿ ಅಂದ್ರೆ ಉಪಾಸನ ಅಂದ್ರೆ ಧ್ಯಾನ. ಭಕ್ತಿ ಅಂದ್ರೆ ಪ್ರೇಮ. ಪರಮಾತ್ಮನಲ್ಲಿ ಏನು ಪ್ರೇಮವನ್ನಿಟ್ಟು ಅವನ ಧ್ಯಾನ ಮಾಡೋದಕ್ಕೆ ಏನಂತ ಕರೀತಾರ? ಭಕ್ತಿ ಅಂತ ಕರಿತೇವೆ ನಾವು. ಆ ಭಕ್ತಿ ಆದ್ರೂ ಕೂಡ ಹೆಂಗಿರ್ಬೇಕು ಅಂತ ಕೇಳಿದ್ರೆ ನಿಷ್ಕಾಮದಿಂದ ಮಾಡ್ತಾ ಇರಬೇಕು. ಮನಸ್ಸಿನ ಚಾಂಚಲ್ಯ ದೋಷವನ್ನು ಕಳ್ಕೊಂಡು ನಿಷ್ಕಾಮ ಕರ್ಮವನ್ನು ಮಾಡಿ ಮಲದೋಷ ಕಳ್ಕೋಬೇಕು. ನಿಷ್ಕಾಮ ಉಪಾಸನೆಯನ್ನು ಮಾಡಿ ಚಂಚಲತ ರೂಪ ವಿಕ್ಷೇಪ ದೋಷ ಕಳ್ಕೋಬೇಕು ಏನ್ರಿ. ಆಮೇಲೆ ಏನಪ್ಪಾ ಅಂತ ಕೇಳಿ ಭಕ್ತರ ಮನಸ್ಸಿನ ಚಾಂಚಲ್ಯ ದೋಷ ಕಳ್ಕೊಂಡು ಸ್ವಚ್ಛ ಮನಸ್ಸುಳ್ಳವರೇ. ಎಂಥ ಮನಸ್ಸುಳ್ಳವರು? ಸ್ವಚ್ಛ ಮನಸ್ಸುಳ್ಳವರೇ ಏನಾಗ್ತಾ ಇದಾರಪ್ಪ ಅಂತ ಕೇಳಿದ್ದಾದ್ರೆ ಸ್ವಚ್ಛ ಮನಸ್ಸುಳ್ಳವರೇ ಏನ್ರಿ ಸ್ವಚ್ಛ ಮನಸ್ಸುಳ್ಳವರೇ ಈ ಗ್ರಂಥಕ್ಕೆ ಅಧಿಕಾರಿಗಳಾಗುತ್ತಾರೆ. ಆದರೆ ನೆರೆ ಪರಿಶುದ್ಧ ಬುದ್ಧಿಯನ್ನುಳ್ಳ ಮತ್ತೊಂದು ವಿಶೇಷಣ ಇಟ್ಟಾರಲ್ಲ. ಎಂಥ ಅಂತಃಕರಣ? ನೆರೆ ಪರಿಶುದ್ಧವುಳ್ಳ. ಪರಿಶುದ್ಧ ಅಂದ್ರನೇ ಶುದ್ಧ ಅಂತಃಕರಣ. ಮತ್ತು ಅದರಾಗ ಅತಿ ಚೆನ್ನಾಗಿ ಶುದ್ಧ ಅಂತಃಕರಣ ಉಳ್ಳವರು ಆಗ್ಬೇಕಂತ ಬರೋದ್ರಲ್ಲ. ಏನು ಕಾರಣ ಅಂದರೆ ನೆರೆ ಚೆನ್ನಾಗಿ ಎಂಬ ಅರ್ಥವುಳ್ಳ ವಿಶೇಷವನ್ನು ಯಾಕೆ ಕೊಟ್ಟರು? ಪರಿಶುದ್ಧ ಅಂತಃಕರಣ ಅಂದ್ರೆ ಮುಗಿತಲ್ಲ, ಶುದ್ಧ ಅಂತಃಕರಣ, ಪರಿಶುದ್ಧ ಅಂತಃಕರಣ. ಮತ್ತೆ ಯಾಕೆ ನೆರೆ ಶಬ್ದ ಇಟ್ರು ಅಂತ ಯಾರಾದರೂ ಕೇಳಿದರೆ, ಅಂದರೆ ಗಿಡವನ್ನು ಕಡಿದು ಬೇರನ್ನಿಟ್ಟರೆ ಅದು ಮತ್ತೆ ಬೆಳೆದು ವೃಕ್ಷವಾಗುತ್ತದೆ. ಗಿಡ ಏನು ಮಾಡ್ಯಾವಂತ ಕೇಳಿದ್ರೆ, ಈ ಹೊಲದೊಳಗೆ ರೈತನಾದವನು ಈ ಮಳೆಗಾಲ ಸಮಯದಲ್ಲಿ ಸೋಮವಾರಕ್ಕೊಂದು ಕೆಲಸ ಬೇರೆ ಇರ್ತದೆ ಅವ್ರದ್ದು. 6 ದಿವಸದ ಕೆಲಸನ ಬೇರೆ, ಎಡಿ ಹೊಡಿಯೋದು, ಗಳೆ ಹೊಡಿಯೋದು, ಮತ್ತೇನೇನೋ ಕೆಲಸ ಇಟ್ಕೊಂಡಿರ್ತಾ ಇದ್ದಾರೆ. ಇನ್ನೂ ಬಿತ್ತಲಾರದೆ ಇರುವಂಥ ಹೊಲ ಏನಿರ್ತಾವೆ ವಾರಗಟ್ಲೆ ಹರಿಗಿರ್ತಾನ. ಆದ್ರೆ ಸೋಮವಾರ ದಿವಸ ಮಾತ್ರ ಎತ್ತಿನ ಮೈ ತೊಳೆದು ಮನ್ಯಾಗ ಕಟ್ಟಿ ಏನು ತೊಗೊಂಡು ಹೋಗ್ಕೊಂಡ್ರಿ ಹೊಲಕ್ಕವ? ಏನು ತೊಗೊಂಡು ಹೋಗ್ಕನ್ರಿ? ಸೋಮವಾರಕ್ಕೊಮ್ಮೆ ಹೋಗಲ್ಲ. ಏನು ತೊಗೊಂಡು ಹೋಗ್ಕನು? ಕ್ವಾಡ್ಲಿ, ಕುಡುಗೋಲು, ಬೆಡಗಂದ್ರೆ ಬಾಯಿಗುದ್ಲಿ, ಗುದ್ಲಿ ಇವನ್ನೆಲ್ಲ ಒಯ್ತಾ ಇದ್ದಾನೆ. ಯಾಕಪ್ಪ ಅಂತ ಕೇಳಿದ್ರೆ ಏನು ಹರಗುವಾಗ ಅಥವಾ ಬಿತ್ತುವಾಗ ತೊಂದರೆ ಮಾಡುವಂಥ ಕಂಟಿಗಳು ಅಂತೇನಿರ್ತಾವಲ್ಲ, ಯಾವುದೇ ಕಂಟಿ ಇರ್ಬೋದು, ಆ ಕಂಟಿಗಳನ್ನು ಕಡಿಯಕ್ಕೆ ಹೋಗ್ತಾ ಇದ್ದಾನೆ. ಅವತ್ತೊಂದು ದಿವಸ ಎಲ್ಲ ಅಡ್ಡಾಡಿ ಕಂಟಿ ಕಡಿದು ಬಂದು ಮರುದಿವ್ಸ ಹರಗಾಕೆ ಹೋಗ್ತಾನೆ. ಈಗ ಅವೆಲ್ಲ ಕಂಟಿ ಕಡಿಯುವಾಗ ಏನು ಮಾಡ್ತಾನಪ್ಪ ಅಂತ ಕೇಳಿ ಒಂದು ಮಳ ಉದ್ದ ಅಗದು ಕಡಿದು ತೆಗೆದಿರ್ತಾನೆ. ಏನು ಅನ್ನಿಸ್ತಾ ಇದ್ದಾರೆ ರೈತನಿಗೆ? ಬೇಕಾದಂಗೆ ಹತ್ತಿನಂತ ಹರಗಿದ್ರು ಕೂಡಕ್ಕೆ ಒಂದು ಈಟ್ ಹತ್ತದಂಗೆ ಕಡ್ದು ಬಂದೇನಿ ಅಂತಾನೆ.
ಏನು ಬೇಕಾದಂಗೆ ಗಳೆ ಹೊಡೆದು ಬಿತ್ತೀನಿ ಅಂತ ಹೇಳ್ತಾನೆ ಮಕ್ಕಳಿಗೆ ಆಗಲಿ ಮತ್ತು ಅಂತಮ್ರಿಗಾಗಲಿ ಬಿತ್ತಾಕ ಹೋಗುವಾಗ. ಇಷ್ಟೆಲ್ಲ ಅದನ್ನು ಕುಂಟಿ ಕುಡಕ್ಕೆ ಹತ್ತಲಾರ್ದಂಗೆ ಕಡದು ಬಂದಾನಂದ್ರು ಕೂಡ ಆ ಬೇರು ಹಾಗೆ ಇರುವುದರಿಂದ ಇವು ಬಿತ್ತಿ ಮತ್ತು ಹೊಳ್ಳಿ ಆ ಪೀಕ್ ಏನಪ್ಪ ಅಂದ್ರೆ ಮೊಳಕೆ ಹೊಡೆದು ಬೆಳೆ ಹೊಡೆದ ಆ ಬೆಳೆಗಿಂತಲೂ ಸಿಗುತ್ತೆ ಯಾವ ಬರ್ತಾವ್ರಿ. ಯಾಕೆ ಬಂದು ಅಂತ ಕೇಳಿದ್ರೆ ಇನ್ನೂ ಆ ಕಂಟಿಗೆ ಕಡದಾನ ಕರೆ ಆದ್ರೆ ಬೇರು ಹೋಗಿಲ್ಲ. ಹಾಗೆ ಮಲದೋಷ ವಿಕ್ಷೇಪ ದೋಷನ ನಿಷ್ಕಾಮ ಕರ್ಮೋಪಾಸನ ಮಾಡಿ ಕಳ್ಕೊಂಡಾನ ಕರೆ ಕಳ್ಕೊಂಡಾನಂದಾಗಿ ಆದರೂ ಕೂಡ ಬೇರು ಉಳ್ದಂಗೆ ಇನ್ನೂ ಒಂದು ಸ್ವಲ್ಪ ಸಂಸ್ಕಾರಯುಕ್ತ ಅದು ಕಸರು ಉಳಿದಿರ್ತಾ ಇದೆ. ಏನ್ರಿ ವಿಶೇಷವನ್ನು ಯಾಕೆ ಕೊಟ್ಟರು ಅಂದರೆ ಗಿಡವನ್ನು ಕಡಿದು ಬೇರನ್ನಿಟ್ಟರೆ ಅದು ಮತ್ತೆ ಬೆಳೆದು ವೃಕ್ಷವಾಗುತ್ತದೆ, ಬೇರನ್ನು ಕಿತ್ತೊಗೆದರೆ ಅದು ಎಂದೂ ಬೆಳೆಯುವುದಿಲ್ಲ. ಬೇರಿಟ್ಟ ರೈತ ಕಡೆ ಬಂದ್ರೆ ಹೆಂಗದ ಮತ್ತೆ ಬೆಳೆದು ವೃಕ್ಷ ಆಕತಿ. ಅದನ್ನೇ ಏನಪ್ಪಾ ಅಂದ್ರೆ ತಳಸೋಸಿ ಕಡಿಯುವುದು ಅಂತ ಕರೀತಾರ. ಹೆಂಗೆ ಕಡಿದು ಕಂಟಿಯನ್ನ ಕರಿಕೆಯನ್ನ ತಳಸೋಸಿ ಅಂದ್ರೆ ಆ ಗಿಡದ ಬೇರು ಎಲ್ಲಿ ತನ ಹೋಗಿರ್ತದ ಅಲ್ಲಿ ತನ ಕಡಿದು ಆ ಬೇರು ಸಹಿತ ಕಿತ್ತೋಗದ ಅಂದ್ರೆ ಅದು ಹೆಂಗೆ ಸಂಪೂರ್ಣ ನಿವೃತ್ತಿ ಆಗುತ್ತದೆಯೋ ಹಾಗೆ ಒಂದೊಳ್ಳೆ ಬಿಟ್ಟರೆ ಅದು ಹೆಂಗೆ ವೃಕ್ಷವಾಗುತ್ತದೆ, ಬೇರನ್ನು ಕಿತ್ತೊಗೆದ್ರೆ ಅದು ಎಂದೂ ಬೆಳೆಯುವುದಿಲ್ಲ. ಹೇಗೋ ಹಾಗೆ ಕರ್ಮೋಪಾಸನಗಳಿಂದ ಮಲ ವಿಕ್ಷೇಪಗಳನ್ನು ಕಳೆದು ಅವುಗಳ ಸಂಸ್ಕಾರ ಮಾತ್ರ ಉಳಿದರೆ ಇನ್ನೂ ಸ್ವಲ್ಪ ಮಲದೋಷದ ವಿಕ್ಷೇಪ ದೋಷದ ಸಂಸ್ಕಾರ ಏನು ಬೆಳ್ಳುಳ್ಳಿ ಡಬ್ಬಿ ಒಳಗೆ ಬೆಳ್ಳುಳ್ಳಿ ವಾಸನೆ ಸಂಸ್ಕಾರದ ಹೆಂಗಿರ್ತದೆ ವಾಸನೆ ಹಾಗೆ ಉಳಿದಿತ್ತು ಅಂದರೆ ಅದು ಮತ್ತೆ ಬೆಳೆದು ಅಂತಃಕರಣವನ್ನು ದೋಷಯುಕ್ತವಾಗಿ ಮಾಡುತ್ತದೆ. ಮತ್ತದು ಹಾಗೆ ಅದೇನು ಮಾಡ್ತದಪ್ಪ ಅಂದ್ರೆ ಆಮೇಲೆ ಉದಾಸೀನ ಮಾಡಕ್ಕೆ ಹಸ್ತದ. ಇನ್ನೇನು ಮಾಡ್ತದ ನಮಗೆ ಇಷ್ಟು ಮಾಡ್ದೆ ಅವಾಗ ಇನ್ನೇನು ಮಾಡ್ತದ ನಮಗೆ ಇಷ್ಟೆಲ್ಲ ಮಾಡ್ಯಾವಂತ ಅದೇನು ದೊಡ್ಡಗನ ಅದಕ್ಕೆ ಏನಾಗತ್ತೋ ಅಂದಿ ಅಂದ್ರೆ ಮತ್ತೇನು ಮಾಡ್ತದ್ರಿ ಮತ್ತು ಅದು ಹಾಗೆಯೇ ಬೆಳೆದು ಬೆಳೆದು ಹೆಮ್ಮರವಾಗ್ತಾ ಇದೆ. ಆದ್ದರಿಂದ ಆ ಮಲ ವಿಕ್ಷೇಪಗಳ ಸಂಸ್ಕಾರವೂ ಕೂಡ ಉಳಿಯದಂತೆ ಆ ಸಂಸ್ಕಾರನೂ ಕೂಡ ಏನಾಗಿರಬಾರ್ದು ಬೇರೆ ಉಳಿಯಲಾರದಂತೆ ಹೆಂಗೆ ಕಡಿಬೇಕು ಹಾಗೆ ಸಂಸ್ಕಾರಗಳು ಉಳಿಯದಂತೆ ನಾಶ ಮಾಡಬೇಕೆಂಬ ಅಭಿಪ್ರಾಯ. ನೆರೆ ಪರಿಶುದ್ಧ ಮಾದನು ಪದ ನೆರೆ ವಿಶೇಷಣೆ ಯಾಕಿಟ್ರು ಅಂದರೆ ಸಂಸ್ಕಾರ ಸಹಿತವಾಗಿ ಅದೇನಾಗಬೇಕು ಅಂದ್ರೆ ಕಿತ್ತೊಗಿಬೇಕು ಅಂತ. ಮತ್ತು ನಿರ್ಮಲವಾದ ಸ್ಥಾನದಲ್ಲಿ ಬ್ರಹ್ಮಚಾರಿಯು ವಾಸ ಮಾಡುವಂತೆ ಬ್ರಹ್ಮಚಾರಿಯಾದಂಥ ಪುರುಷ ನೈಷ್ಠಿಕ ಬ್ರಹ್ಮಚಾರಿ ಎಂಥ ಜಾಗದಲ್ಲಿ ವಾಸ ಮಾಡ್ತಾನಪ್ಪ ಅಂತ ಕೇಳಿದ್ರೆ ನಿರ್ಮಲವಾದ ಜಾಗೆಯಲ್ಲಿ ವಾಸ ಮಾಡುವಂತೆ ಚೆನ್ನಾಗಿ ಸ್ವಚ್ಛ ಅಂತಃಕರಣದಲ್ಲಿ ಸದ್ಗುಣಗಳು ವಾಸ ಮಾಡುತ್ತವೆ. ಹೆಂಗ ಬ್ರಹ್ಮಚಾರಿ ಪುರುಷ ಶುದ್ಧವಾದ ಸ್ಥಾನದಲ್ಲಿ ವಾಸ ಮಾಡ್ಕೊಂಡಿರ್ತಾನ ಹಾಗ ಸದ್ಗುಣವೆಂಬ ಬ್ರಹ್ಮಚಾರಿಗಳು ಇಲ್ಲಿ ಬ್ರಹ್ಮಚಾರಿ ಸದೃಶ ಯಾರಂದ್ರೆ ಸದ್ಗುಣಗಳು ಆ ಸದ್ಗುಣಗಳು ಬಂದು ಎಲ್ಲಿ ವಾಸ ಮಾಡ್ತಾವಪ್ಪ ಅಂತ ಕೇಳಿದ್ರೆ ಶುದ್ಧವಾದ ಜಾಗ ಅಂದ್ರೆ ಶುದ್ಧವಾದ ಅಂತಃಕರಣದಲ್ಲಿ ವಾಸ ಮಾಡ್ತಾವ. ಅವು ಯಾವಪ್ಪ ಏನ್ ಮಲದೋಷ ವಿಕ್ಷೇಪ ದೋಷ ಕಳ್ಕೊಂಡಿರ್ಬೇಕು, ಆವರಣ ದೋಷ ಒಂದು ಉಳ್ಕೊಂಡಿರ್ಬೇಕು, ಮಲದೋಷ ವಿಕ್ಷೇಪದ ಕಳ್ಕೊಂಡಿರ್ಬೇಕು, ಆವರಣ ದೋಷ ಒಂದು ಉಳ್ಕೊಂಡಿರ್ಬೇಕು, ಸಾಧನ ಚತುಷ್ಟಯ ಸಂಪನ್ನನಾಗಿರಬೇಕು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಈಗ ಏನ್ರಿ. ಮತ್ತು ನಿರ್ಮಲವಾದ ಸ್ಥಾನ ಬ್ರಹ್ಮಚಾರ್ಯ ವಾಸ ಮಾಡುವಂತ ಚೆನ್ನಾಗಿ ಸ್ವಚ್ಛ ಅಂತಃಕರಣದಲ್ಲಿ ಸದ್ಗುಣಗಳು ವಾಸ ಮಾಡುತ್ತವೆ. ಅವು ಯಾವುವು ಅಂದರೆ ಯಮನಿಯಮಾದಿಗಳಲ್ಲಿ ಹೇಳಲ್ಪಟ್ಟ 20 ಗುಣಗಳು. ಯಮಾಂಗ ನೇಮಾಂಗ ಅಂತ ಬರ್ತಾವ ಏನ್ರಿ. ಯಾವುದಪ್ಪ ಅಂತಕ್ರೆ ಸಗುಣ ಅಷ್ಟಾಂಗ ನಿರ್ಗುಣ ಅಷ್ಟಾಂಗ ಬರ್ತಾವಲ್ಲ. ಯೋಗ ಸಾಧನೆ ಮಾಡುವಾಗ ಅಷ್ಟಾಂಗಗಳು ಅಂತ ಅದಾವ. ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಈ 8 ಅಂಗಗಳಲ್ಲಿ ಮೊದಲನೇ 2 ಅಂಗದಲ್ಲಿ 10 ಭಾಗಗಳದಾವ. ಯಮಾಂಗ 10 ನಿಯಮಾಂಗ 10 ಏನ್ರಿ. ಈ ವಿಷಯವನ್ನ ನೋಡ್ಕೋಬೇಕಾಗಿತ್ತು ಅಂದ್ರೆ ಪರಮಾನುಭವೋದಯ 5ನೇ ಸಂಧಿಯಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಯಮದಶ ಗುಣವಿಲ್ಲದವನಿಗೆ ಮುಕ್ತಿ ಸಮನಿಸದು ಅಬಲೆ ಅಂತ ತಿಳ್ಕೊಂಡು ಏನ್ರಿ. ಯಮದಶ ಗುಣ ಯಮಾಂಗದಲ್ಲಿ 10 ಗುಣಗಳದಾವ. ಯಾವ್ಯಾವು ಅಂತ ಕೇಳಿದ್ದಾರೆ ಅಹಿಂಸಾ ಮೊದಲು ಮಾಡಿಕೊಂಡು ಶೌಚದ ಪರ್ಯಂತರವಾಗಿ ಅಹಿಂಸಾ, ಸತ್ಯ, ಅಸ್ಥೇಯ, ಬ್ರಹ್ಮಚರ್ಯ, ಕ್ಷಮೆ, ಧೃತಿ, ದಯಾ, ಪ್ರತ್ಯಾಹಾರ, ಶೌಚ ಅಂತ ತಿಳ್ಕೊಂಡು ಆಮೇಲೆ ಏನಪ್ಪ ಅಂದ್ರೆ ಆರ್ಜವ ಶೌಚ ಅಂತ ತಿಳ್ಕೊಂಡು ಶೌಚದಲ್ಲಿ 2 ಬ್ರಹ್ಮಚರ್ಯದಲ್ಲಿ 2 ಭಾಗವನ್ನು ಮಾಡಿದ್ದಾರೆ.
ಅವೆರಡೂ ಕೂಡಿ ಒಂದೇ ಭಾಗ ಹಿಡಿಯೋದು. ನುತ ಬ್ರಹ್ಮಚಾರ್ಯ, ನೈಷ್ಠಿಕ ಬ್ರಹ್ಮಚಾರ್ಯ ಅಂತ ತಿಳ್ಕೊಂಡು, ಆಮೇಲೆ ಏನಪ್ಪ ಅಂದ್ರೆ ಅಂತರ ಶೌಚ, ಬಾಹ್ಯ ಶೌಚ ಅಂತ ಎರಡೂ ಅವಶ್ಯ ಬೇಕು ಅನ್ನೋದನ್ನು ಹೇಳ್ಕೊಂಡು ಬಂದಿದ್ದಾರೆ. ಇವು 10. ಆಮೇಲೆ ನೇಮಾಂಗದಲ್ಲಿಯೂ ಕೂಡ ಏನದಾವ ಅಂತ ಕೇಳಿದ್ರೆ 10 ಅದಾವು. ಅವು ಯಾವ್ಯಾವ ಅಂತ ತಪ, ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಸಂತೋಷ, ಆಸ್ತಿಕ್ಯ, ದಾನ, ಈಶ್ವರ ಪೂಜಾ, ಆಮೇಲೆ ಲಜ್ಜೆ, ಮತಿ, ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಹುತ ಅಂತ ತಿಳ್ಕೊಂಡು ಇನ್ನೆರಡು ಅದಾವು. ಇವು ನೇಮಾಂಗದಲ್ಲಿ ಇವು 10 ಅದಾವು. ಇವು 10 ಗುಣಗಳನ್ನು ಆಮೇಲೆ ಏನಪ್ಪ ಅಂದ್ರೆ ಇವೆರಡರ ಜೊತೆಗೆ ಯಮ ನಿಯಮಾದಿಗಳಲ್ಲಿ ಹೇಳಲ್ಪಟ್ಟ 20 ಗುಣಗಳು ಶಮಾದಿ ಷಟ್ ಸಂಪತ್ತಿ. ಅವು 20 ಗುಣ ಶಮ, ದಮ, ತಿತಿಕ್ಷ, ಶ್ರದ್ಧಾ, ಉಪರತಿ, ಸಮಾಧಾನ. ಈ 6 ಸಂಪತ್ತನ್ನು ಅದರ ಜೊತೆಗೆ ಏನಪ್ಪ ಅಂತ ಕೇಳಿದ್ರೆ ಮುಮುಕ್ಷತ್ವ ಸಾಧನ ಚತುಷ್ಟಯ ಎನ್ನುವಾಗ ಇವು ಮೊದಲಿನ ಸದ್ಗುಣಗಳು ಎಲ್ಲ 6 ಸಂಪತ್ತಿಗಳು ಅದೊಂದು ಗುಣ. ಆಮೇಲೆ ಮುಮುಕ್ಷತ್ವ 2, ವಿವೇಕ 3, ವೈರಾಗ್ಯ 4. ವಿವೇಕ, ವೈರಾಗ್ಯ, ಷಟ್ ಸಂಪತ್ತಿ, ಮುಮುಕ್ಷತ್ವ. ಈ ಗುಣಗಳಿಂದ ಕೂಡಿಕೊಂಡಿರುವ ಸಜ್ಜನರಿಗೆ, ಈ ಗುಣಗಳಿಂದ ಕೂಡಿಕೊಂಡವ್ರು ಯಾರಂತ ಎಂಥವ್ರು ಅಂತಾರೆ? ಇವರಿಗೆ ಸಜ್ಜನರು ಅಂತಾರೆ. ಗುರುಗಳು, ಸದ್ಗುರುಗಳು ಸಜ್ಜನರು. ಆಮೇಲೆ ಇಂಥ ಗುಣಗಳಿಂದ ಯುಕ್ತವಾದ ಅಧಿಕಾರಿ ಅವನಿಗೂ ಕೂಡ ಏನಂತ ಕರೀತಾರ? ಸಜ್ಜನ ಅಂತಾರೆ. ಇನ್ನೊಂದು ಹೆಸರು ಏನಿಟ್ಟಾರ ಅಂದ್ರೆ ಬ್ರಾಹ್ಮಣ ಅಂತ ಹೆಸರಿಟ್ಟಾರ. ಬ್ರಹ್ಮಜ್ಞಾನಿಗೂ ಬ್ರಾಹ್ಮಣ ಅಂತಾರ. ಇಂಥ ಹೃದಯ ಉಳ್ಳಂಥ ಮುಮುಕ್ಷಿಗೂ ಕೂಡ ಏನಂತ ಕರೀತಾರ? ಬ್ರಾಹ್ಮಣ ಅಂತ ಕರ್ಕೊಂಬಂದಾರ. ಇಲ್ಲ ಜಂಗಮ ಅಂತ ಕರೀತಾರ. ಏನಂತ ಕರೀತಾರೆ? ಜಂಗಮ ಅಂತ ಕರೀತಾರ. ಗುರುನೂ ಕೂಡ ಜಂಗಮ. ಆಮೇಲೆ ಈ ಗುಣಗಳಿಂದ ಯುಕ್ತವಾದವನಿಗೂ ಕೂಡ ಏನಂತ ಕರೀತಾರ? ಜಂಗಮ ಅಂತ ಕರಿತಾ ಇದ್ದಾರೆ. ಸಜ್ಜನರಿಗೆ ಸರ್ವೋಪಾದಿಗಳಿಂದ ಬಿಡಲ್ಪಟ್ಟ ಸಚ್ಚಿದಾನಂದವಾದ ತಮ್ಮ ಸ್ವರೂಪವು. ತಮ್ಮ ಸ್ವರೂಪ ಹೆಂಗದ? ಉಪಾಧಿಯುಕ್ತದ, ಉಪಾಧಿ ರಹಿತದೋ? ಅದಕ್ಕೆ ಅವರು ಸ್ಪಷ್ಟವಾಗಿ ಸರ್ವೋಪಾದಿಗಳಿಂದ ಬಿಡಲ್ಪಟ್ಟ, ಸರ್ವ ಉಪಾಧಿಗಳಿಂದ ರಹಿತವಾದ ಅಂದ್ರೆ ಮಾಯಾ ಮತ್ತು ಅವಿದ್ಯ. ಅವಿದ್ಯೆಯಲ್ಲಿ ಈ ಶರೀರ ಗ್ರಹಣ ಮಾಡ್ಕೊಂಡು ಅನೇಕ ಉಪಾಧಿ ಕಣ್ಣು, ಕಿವಿ, ಮೂಗು, ನಾಲಿಗೆ ಮೊದಲು ಮಾಡ್ಕೊಂಡು ಇವೆಲ್ಲ ಏನದಾವು? ಉಪಾಧಿ ಅದಾವು. ಟೋಟಲಿ ಒಳಗೆ ಏನಂದ್ರೆ ಅವಿದ್ಯ. ಆಮೇಲೆ ಕಾರಣವಾದ ಮಾಯಾ. ಈ ಉಪಾಧಿಗಳಿಂದ ರಹಿತವಾದ ಸಚ್ಚಿದಾನಂದವಾದ ಸತ್ ಚಿತ್ತ ಆನಂದ ಸ್ವರೂಪವಾದ ತಮ್ಮ ಸ್ವರೂಪವು ಈ ಪರಮಾರ್ಥ ಗೀತೆಯನ್ನು ಗುರುಮುಖದಿಂದ ಶ್ರವಣ ಮಾಡೋಣದರಿಂದ ಪ್ರಾಪ್ತವಾಗುತ್ತದೆ. ಇಂಥ ಸತ್ ಚಿತ್ತ ಆನಂದ ಸ್ವರೂಪವಾದ ಮೋಕ್ಷ ಸ್ವರೂಪಾನಂದ ಯಾರಿಂದ ದೊರೀತಾ ಇದೆಪ್ಪ ಇದು ಅಂತ ಕೇಳಿದ್ದಾದ್ರೆ, ಈ ಪರಮಾರ್ಥ ಗೀತೆಯನ್ನು ಶ್ರವಣ ಮಾಡಬೇಕು, ಮನನ ಮಾಡಬೇಕು. ನಿರ್ದೇಶನ ಯಾರ ಮುಖದಿಂದ? ಸದ್ಗುರುಗಳ ಮುಖದಿಂದ, ಗುರುಮುಖದಿಂದ ಶ್ರವಣ ಮಾಡೋಣದರಿಂದ ಪ್ರಾಪ್ತವಾಗುತ್ತದೆ. ಅಂದರೆ ಅಪ್ರಾಪ್ತವಾದ ಸ್ವರ್ಗದ ಪ್ರಾಪ್ತಿಯಂತೆ ಅಲ್ಲ. ಪ್ರಾಪ್ತ ಆಗ್ತದಂದ್ರೆ ಈ ದೊರೀತು ಅಂದ್ರೆ ಇಲ್ಲದ್ದೋ ಏನಿದ್ದದ್ದು ದೊರೀತದೋ? ಇಲ್ಲದ್ದು ದೊರೀತದೆ ಲೋಕದ ವ್ಯವಹಾರದಲ್ಲಿ. ಆದ್ರೆ ವಾಸ್ತವತ ವಿಚಾರ ಮಾಡಿದ್ರೆ ನೋಡಿದ್ರೆ ಇಲ್ಲದ್ದಲ್ಲ, ಇದ್ದದ್ದನ್ನ ಪ್ರಾಪ್ತಿ. ಇದಕ್ಕೊಂದು ದೃಷ್ಟಾಂತ ಕೊಟ್ಟಿದ್ದಾರೆ ಶ್ರೀ ವಿಚಾರ ಚಂದ್ರೋದಯದಲ್ಲಿ. ಯಾವ್ದ್ರಿ? ಕಂಠಾಭರಣಕ್ಕೆ ನ್ಯಾಯ ಅಥವಾ ನಿತ್ಯ ಪ್ರಾಪ್ತಿಕಿ ಪ್ರಾಪ್ತಿ ಅಂದ್ರೆ ಕಂಠಭೂಷಣಿಕೆ ನ್ಯಾಯ ಅಂತ ತಿಳ್ಕೊಂಡು ಹಲವಾರು ದೃಷ್ಟಾಂತಗಳದಾವ. ಇರಲಿ ಏನಂದ್ರೆ, ಹಾಗಾದರೆ ತನ್ನ ಸ್ವರೂಪವು ಸ್ವರ್ಗ ಫಲದಂತೆ ಅನಿತ್ಯವೆನ್ನಬೇಕಾಗತ್ತೆ. ಒಂದು ವೇಳೆ ಸ್ವರ್ಗ ಅಪ್ರಾಪ್ತದ ನಮ್ಗೆ ನಿಮಗೆಲ್ಲರಿಗೆ. ಪ್ರಾಪ್ತಿ ಮಾಡ್ಕೋಬೇಕಾರ ಆ ಸ್ವರ್ಗವನ್ನು ಪ್ರಾಪ್ತಿ ಮಾಡ್ಕೊಳ್ಳಲಿಕ್ಕೆ ಯಾವ ಯಜ್ಞಗಳನ್ನು ಮಾಡಬೇಕೋ ಆ ಯಜ್ಞಗಳನ್ನು ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಾ ಇದೆ. ಸ್ವರ್ಗ ನಿತ್ಯವೋ ಅನಿತ್ಯವೋ? ಅನಿತ್ಯ. ಮತ್ತು ಸ್ವರ್ಗದಂತೆ ಪ್ರಾಪ್ತಿ ಮಾಡಿಕೊಳ್ಳೋದಾದ್ರೆ ನಮ್ಮ ಮೋಕ್ಷವು ಕೂಡ ಏನಾಗಬೇಕಾಗ್ತಾ ಇದೆ? ಅನಿತ್ಯ ಆಗ್ಬೇಕಾಗಿದೆ. ನಿತ್ಯ ನಿರತಿಶಯ ಅಂತ ಹೇಳೋದು ಹೋಗಿ ಅನಿತ್ಯ ಅನ್ನೋ ಪ್ರಸಂಗ ಬರ್ತಾ ಇದೆ. ಇದಕ್ಕೆ ಒಡಂಬಟ್ಟರೆ ಇಲ್ಲ ಅದು ಅನಿತ್ಯ ಅಂತ ನಾವು ಅಂಗೀಕಾರ ಮಾಡ್ತೇವೆ ಅಂತ ಯಾರಾದರೂ ಅಂದದ್ದಾದರೆ ಆತ್ಮನು ನಿತ್ಯವೆಂಬ ಶ್ರುತಿಗೆ ವಿರೋಧವಾಗುತ್ತದೆ. ಶ್ರುತಿ ಏನು ಹೇಳ್ತದ್ರಿ? ಆತ್ಮ ಏನು ಹೆಂಗದಂತ ಅಜೋ ನಿತ್ಯ ಶಾಶ್ವತಃ ನಿತ್ಯ ಅಂತ ಹೇಳ್ತದೆ. ಮತ್ತು ಶ್ರುತಿಗೆ ವಿರೋಧ ಬರ್ತಾ ಇದೆ. ಆದ್ದರಿಂದ ಒಬ್ಬ ಸ್ತ್ರೀಯಳು ಸ್ನಾನ ಮಾಡುತ್ತಿರುವಾಗ ಅದನ್ನೇ ಕಂಠಭೂಷಣಿಕೆ ದೃಷ್ಟಾಂತ ಕೊಟ್ಟಾರೆ. ತನ್ನ ಮೂಗಿನೊಳಗಿರುವ ನತ್ತನ್ನು ತೆಗೆದು ಕೊರಳೊಳಗಿರುವ ಸರಿಗೆಯಲ್ಲಿ ಸಿಗಿಸಿ ಸ್ನಾನ ಭೋಜನ ಮಾಡುವಷ್ಟರಲ್ಲಿ ನತ್ತನ್ನು ಮರೆತಳು. ಅತ್ತಿತ್ತ ಎಷ್ಟು ಹುಡುಕಿದರೂ ಆ ನತ್ತು ಸಿಗಲಿಲ್ಲ. ಆಗ ಅವಳು ಒಬ್ಬ ಜ್ಯೋತಿಷ್ಯನ ಬಳಿಗೆ ಹೋಗಿ 4 ಆನೆ ದಕ್ಷಿಣೆಯನ್ನಿಟ್ಟು, 4 ಆನೆ ಅಂದ್ರೆ ಈ ಆನೆ ಅಲ್ರಿ, ಮತ್ತು
1 ರೂಪಾಯಿದಾಗ 4 ಭಾಗ ಇದ್ವು ಮೊದಲು, 4ನೇ 8ನೇ 12ನೇ 1 ರೂಪಾಯಿ ಅಂತ ತಿಳ್ಕೊಂಡು ಏನು 25 ಪೈಸಾ. ಅದು ನನ್ನ ಜ್ಯೋತಿಷಗಾರನ ಮುಂದಿಟ್ಟು ನನ್ನ ನತ್ತನ್ನು ಯಾರು ಕದ್ದಿರುವರು ಎಂದು ಪ್ರಶ್ನೆ ನನ್ನ ನತ್ತ ಕದ್ದಾರಿ, ಯಾರು ಕದ್ದಾರು, ಯಾವ ದಿಕ್ಕಿಗೆ ಹೋದಾರು, ನೀವು ಹೇಳಿದ್ರಿ ಅಂದ್ರೆ ಅದನ್ನು ಹುಡುಕಿ ಕೊಟ್ರೆ ಚಲೋ ಆಕತೆ ಅಂತ ತಿಳ್ಕೊಂಡು ಎಂದು ಪ್ರಶ್ನೆ ಮಾಡಿ ಜ್ಯೋತಿಷ್ಯನು ಆಕೆಯ ಕೊರಳಲ್ಲಿ ಜೋತಾಡುತ್ತಿರುವ ನತ್ತನ್ನು ಕಂಡು ಸ್ವಲ್ಪ ಹೊತ್ತಿಗೆ ಇನ್ನು ಅತ್ತಿತ್ತ ತೆಗೆದು ಗಣಿತ ಹಾಕಿದೆಂತೆ ಮಾಡಿ, ಯಾಕಂದ್ರೆ ನೀನು ಕೊಳಗೈತಲ್ಲವ ಅಂದ್ರೆ 4ನೇ ತೊಗೊಂಡು ಹೊಳ್ಳಿ ಹೋಗಿದ್ಲಕಿ ಏನ್ರಿ, ಈಗ 4ನೇ ಉಳಿಬೇಕಲ್ಲ ಅದು. ನೋಡ ಪ್ರತ್ಯಕ್ಷ ಕಂಡದ ಹೇಳೋದು ಏನಪ್ಪ ಜ್ಯೋತಿಷ ತೆಗಿಬೇಕಾಗಿಲ್ಲ, ಅಂದ್ರೆ ಪಂಚಾಂಗ ತೆಗಿಬೇಕಾಗಿಲ್ಲ, ಹುಡುಕಾಡ್ಬೇಕಾಗಿಲ್ಲ, ಆದ್ರೆ 4ನೇ ಉಳಿಬೇಕಲ್ಲ. 4ನೇ ಉಳಿ ಸಲುವಾಗಿ ಅವಾಗ ಏನು ಮಾಡಿದ ಅಂತ ಕೇಳಿ ಇತ್ತಾಗೋಟ ಪಾನ್ ತಿರುವಿ ಹಾಕದಂಗೆ ಮಾಡಿ ಆ ಹೆಣ್ಮಗಳ ಕಡೆಯಿಂದ ಒಂದು ಕಡ್ಡಿ ಹಾಕುವ ಅಂತ ಅದ್ರಾಗ ಆ ಕಡ್ಡಿ ಹಾಕಿದ್ದು ಅವ್ನು ತೆಗೆದು ನೋಡೋದು. ಅವು ನೋಡಿ ಬಾಳ್ತಾಂಗ ನೋಡಿ ಏನು ಚಿಂತೆ ಮಾಡಬೇಡಮ್ಮ, ಸಿಗುತ್ತೈತಿ ಕಳೆದದ್ದು ಒಂದು ಸಂತೋಷ ಆಯ್ತು. ಆಗ ಸಿಗುತ್ತೈತಿ ಅಂದ್ಕೂಡ ಸಂತೋಷ ಆಯಿತು. ಆಮೇಲೆ ಏನು ಮಾಡಿದಪ್ಪ ಅಂತ ಕೇಳಿದಾದ್ರೆ ಯಾವ ದಿಕ್ಕಿಗೆ ಹೋದಾರಿ, ಯಾರು ಹೋದಾರಿ, ಹೆಂಗೆ ನಾ ಹೇಳ್ದಂಗೆ ಕೇಳಿದ್ರೆ ನೀನು ಸಿಗುತ್ತೈತಿ ಅಂದ್ರೆ ಏನು ನಾ ಬಂದು ಕಣ್ಣು ತೆಗಿ ಅನ್ನೋ ಮಟ್ಟ ಕಣ್ಣು ತೆಗಿಬಾರ್ದು, ಈ ಕಣ್ಣು ಮುಚ್ಕೊಂಡ್ರು ಅಂದ. ಯಾರಿಗೆ? ಹೆಣ್ಮಗಳಿಗೆ. ನೀ ಕಣ್ಣು ಮುಚ್ಕೊಂಡ್ರು, ನಾ ಕಣ್ಣು ತೆಗಿ ಅಂದ್ಕೊಳ್ಳೆ ತೆಗಿ, ಅದನ್ನ ಏನು ಹುಡುಕಕ್ಕೆ ಹೋಗೋದು ಬೇಕಾಗಿಲ್ಲ, ನೀ ಇದ್ದಲ್ಲೇ ಬಂದು ಬಿಡ್ತತೆ ಅದು ಅಂದವ. ಯಾಕಾಗೋದಯ್ಯಪ್ಪ ಅಂತ ಹೇಳ್ಕೊಂಡು ಗಪ್ಪನ ಕಣ್ಣು ಮುಚ್ಕೊಂಡು ಕೂತ್ಲು. ಆ ಒಳಗೆ ಹೋಗಿ ಒಂದು ನಿಲುಗನ್ನಡಿ ಅಂತ ಇರ್ತಾವಲ್ಲ, ನಿಲುಗನ್ನಡಿ ಅಂದ್ರೆ ದೊಡ್ಡ ಕನ್ನಡಿ ಏನು, ಆ ದೊಡ್ಡ ಕನ್ನಡಿ ತಂದು ಆಕೆ ಎದುರಿಗೆ ಮುಂದೆ ಇಟ್ಟ ಆಮೇಲೆ ಏನು ಮಾಡಿದಪ್ಪ ಅಂತ ಕೇಳಿದ್ದಾದ್ರೆ ನಾ ತೆಗಿಬೇಡ, ಯಾಕಂತ ಹೆಣ್ಮಗಳಿಗೆ ಇದು ಹುಟ್ಟಬೇಕಲ್ಲ, ಶ್ರದ್ಧಾ ಹುಟ್ಟಬೇಕಲ್ಲ, ತೆಗಿಬೇಡ ಅನ್ಕೊಂತ ಆಮೇಲೆ ಬರೋಬ್ಬರಿ ಐತಿ, ಎಲ್ಲ ಚಲೋ ಐತಿ, ಕಣ್ಣು ತೆಗೆದು ಬಿಡುವ ಸಿಗುತ್ತತೆ ಅಂದ. ತೆಗೆದು ಕೂಡಲೇ ಏನಾಯ್ತು ಅಂತ ಕೇಳಿದ್ದಾದ್ರೆ ಆ ಕನ್ನಡಿಯಲ್ಲಿ ತನ್ನ ಪ್ರತಿಬಿಂಬ ಬಿತ್ತು. ಯಾರದ್ರಿ? ಆ ಹೆಣ್ಣುಮಗಳದು ಪ್ರತಿಬಿಂಬ ಬಿದ್ದಾಗ ಏನಾಯ್ತು ಅಂತ ಕೇಳಿದ್ದಾದ್ರೆ ತನ್ನ ಕೊರಳೊಳಗನ ಮೊದಲದು ಸೆರಗು ಮರಿಯಾಗಿತ್ತು, ಕಾಣಿಸಿದ್ದಿಲ್ಲ. ಸೆರಗು ಬಯಲಾದ ಕೂಡ ಅಂದ್ರೆ ಕೊರಳೊಳಗೆ ಅವನ್ನ ಏನು ಸಿಗಿಸಿದ್ಲಲ್ಲ ಸರದೊಳಗೆ ಮೂಗ್ತಿಯನ್ನು, ಅದು ಕಂಡು ಕೂಡಲೇ ನತ್ತು ಕಂಡು ನನ್ನ ನತ್ತು ಸಿಕ್ಕಿತ್ತು ಎಂದು. ಯಪ್ಪ ನಿನಗೆ ಪುಣ್ಯ ಹತ್ಲಿ, ನಿನಗೆ ಹಂಗಾಗಲಿ, ಹರಕೆ ಕೊಡ್ತಾರೆ ಮತ್ತು ಕೊಡ್ಲೇಬೇಕಾಕತಿ, ಹಂಗಾಗಲಿ ಹಿಂಗಲ್ಲಿ ಸಿಕ್ತಿ, ನನ್ನ ನಸೀಬ್ ಚಲೋತ್ತು ಅಂತ ಕೊಂಡಾಡಿದ್ಲಂತ ಎಂದು ಬಹಳ ಸಂತೋಷಪಟ್ಟಳು. ಆದರೆ ಆ ನತ್ತು ಇದ್ದದ್ದೇ ಸಿಕ್ಕಿತ್ತು ಹೊರತು ಹೊಸದಾಗಿ ಸಿಗಲಿಲ್ಲ. ಆ ಹೆಣ್ಮಗಳಿಗೆ ಏನಾರು ಕಳೆದು ಸಿಕ್ಕತ್ತೇನೋ, ಇಲ್ಲದ್ದು ಸಿಕ್ಕತ್ತೇನೋ, ಇಲ್ಲದಂಗೆ ಆಗಿತ್ತು. ಈಗೇನಾಗಿದ್ರಿ? ಸಿಕ್ಕಂಗಾಗ್ಯದ. ಇಲ್ಲದಂಗೆ ಆದಾಗೂ ಅದ, ಸಿಕ್ಕಂಗೆ ಆದಾಗೂ ಅದ, ಇಲ್ಲ ಅಂತೂ ಇಲ್ಲ, ಸಿಕ್ಕಿಲ್ಲಂತೂ ಇಲ್ಲ. ಈ ದೃಷ್ಟಾಂತಂತೆ ಶಿಷ್ಯನು ತನ್ನ ಸ್ವರೂಪವನ್ನು ಮರೆತು ಸದ್ಗುರುವೆಂಬ ಜ್ಯೋತಿಷನ ಬಳಿಗೆ ಹೋಗಿ, ಇಲ್ಲಿ ಕೂಡ ಏನು ಬರ್ಬೇಕು, ಯಾರ ಹತ್ರ ಬರ್ಬೇಕಾರೆ? ಈ ಜ್ಯೋತಿಷನ ಹತ್ರ ಬರ್ಬೇಕು. ನಾವು ಹೋಗೋ ಜ್ಯೋತಿಷರೇ ಭಾಳ ಮಂದಿ ಅದಾರ. ವ್ಯಾವಹಾರಿಕ ಜೀವನದಲ್ಲಿ ಬೇಕು ಬೇಡ ಅಂತ ಅರ್ಥ ಅಲ್ಲ. ವ್ಯಾವಹಾರಿಕ ಜೀವನದಲ್ಲಿ ಉಳಿದ ಎಲ್ಲ ವಿದ್ಯೆಗಳು ಅನುಕೂಲ ಅದಾವು, ಅದು ಚಲೋರ ಇರಲಿ ಕೆಟ್ಟರ ಇರಲಿ. ಆದರೆ ಪರಮಾರ್ಥಿಕ ಮಾರ್ಗದಲ್ಲಿ ನಿಜವಾದ ಜ್ಯೋತಿಷ್ಯಗಾರ ಯಾರು ಅಂತ ಕೇರೆ ನಮ್ಮದು ಎಲ್ಲ ಏನಪ್ಪ ಅಂದ್ರೆ ಹುಟ್ಟಿನಿಂದ ಹಿಡಿದು ಸಾವಿನ ಪರ್ಯಂತರವಾಗಿ ನಮಗೆ ಏನೇನು ಆಕತ್ತೆ ಏನಿಲ್ಲ ಏನಾದ್ರೂ ಆಕತ್ತೆ ಅಂತ ಹೇಳು ಭವಿಷ್ಯಗಾರ ಯಾರು? ಸದ್ಗುರು. ಇನ್ನುಳಿದವ್ರು ಏನಪ್ಪ ಅಂದ್ರೆ ಅನುಮಾನ ಕಟ್ಟಿ ಹೇಳ್ತಿರ್ತಾರೆ ನಮ್ಮ ಲಕ್ಷಣದ ಮೇಲೆ, ನಾವು ಮಾತಾಡೋದ್ರ ಮೇಲೆ, ಅವ್ರು ನೋಡೋದ್ರ ಮೇಲೆ, ನಮ್ಮ ಕಣ್ಣಿನ ಮೇಲೆ ಗುರುತಾ ಹಿಡಿದು ನಿನಗೆ ಹಿಂಗಾಕಿತ್ತಿಲ್ಲ, ಹೌದಪ್ಪ ಹಿಂಗಾಗಿತ್ತಿಲ್ಲ, ಹೌದಪ್ಪ ನಮ್ಮ ಇದ್ರ ಮೇಲಿಂದ ಕಂಡು ಹಿಡಿದು ಅವ್ರು ಆ ವಿದ್ಯೆ ಇರ್ತೈತೆ. ಅದು ಏನ್ರಿ ಆ ಮಾತಿನ ಒಂದು ವಾಣಿ ಮೂಲಕವಾಗಿ, ಕಣ್ಣಿನ ಮೂಲಕವಾಗಿ, ಮುಖದ ಮೂಲಕವಾಗಿ ನಮ್ಮ ನಡುಗುವಿಕೆ ಮೇಲೆ ಆ ಸಂಶಯ ಬರ್ತಾವೆ. ಮತ್ತು ಪೊಲೀಸರು ಕಳ್ಳನ್ನ ಹೆಂಗೆ ಕಂಡು ಹಿಡಿತಾರೆ ಅಂದ್ರೆ ನೀವು ಯಾವುದು ಭಯ ಇಲ್ದ ನಾವು ಸುಮ್ಮನೆ ಹೋಗಿರ್ತಾನ, ಭಯ ಇದ್ದವ ಏನು ಮಾಡ್ತಾನ, ಭಯ ಇಲ್ದಾರಂಗ ಹೋಗಿರ್ತಾನ ಕರೆ, ಆದ್ರೆ ವ್ಯವಹಾರ ಬದ್ಲಿಕ್ಕೆ ಅಂತಿರ್ತಾವ ಐತ್ಲಿ ಗಿರೇಕಂತ ನಾವು. ಹಾಗೆ ನಿಮ್ಮೆಲ್ಲರ ಜೀವನದಲ್ಲಿ ಏನದಪ್ಪ ಅಂದ್ರೆ ನಿಜವಾದ ಭವಿಷ್ಯವನ್ನು ತಿಳ್ಕೊಂಡು ಧನ್ಯರಾಗಬೇಕಾಗಿತ್ತು ಅಂದ್ರೆ ಆ ಭವಿಷ್ಯವನ್ನು ಹೇಳೋರು ಯಾರು? ಸದ್ಗುರುಗಳು. ಸಾಧನ ಚತುರ್ಥ ಸಂಪೂರ್ಣ ದಕ್ಷಿಣ ಏನಿಟ್ಟು ಅವನ ಹತ್ರ ದಕ್ಷಿಣ ಇಡಬೇಕಲ್ಲ ನಾವು. ಏನ್ರಿ ಎಲ್ಲೇ ಒಂದು 7-8 ಸ್ಥಾನದಲ್ಲಿ ಕೈಯಾಗಿ ಏನಿರಲಾರ್ದಾಗ ಹೋಗಬಾರ್ದು ಅಂತ ನೇಮದಲ್ಲ. ಹಂಗೆ ಗುರುವಿನ ಹತ್ರ ಹೋದಾಗ ದಕ್ಷಿಣ ಇಡಬೇಕಲ್ಲ. ಏನು ದಕ್ಷಿಣ ಇಡೋದಪ್ಪ? ಏನು ಹೊಲನೋ ಮನಿನೋ ದುಡ್ಡೋ ದ್ರವ್ಯ ಅಂದರೆ ಇವಲ್ಲ. ವಿವೇಕ, ವೈರಾಗ್ಯ, ಸಟ್ ಸಂಪತ್ತಿ, ಮುಮುಕ್ಷತ್ವ ಎಂಬ ದಕ್ಷಿಣ ಏನಿಟ್ಟು ಕೇಳಲು ಸದ್ಗುರುನಾಥನು ಅವಾಗ ಈ ದಕ್ಷಿಣ ಇಟ್ಟು ನಮಸ್ಕಾರ ಮಾಡಿ ಕೇಳಿದಾಗ ಸತ್ಶಾಸ್ತ್ರೋಪದೇಶವನ್ನು ಮಾಡಿ, ಜ್ಯೋತಿಷ ಹೇಳೋದೇ ಏನ್ರಿ?
ಸತ್ಶಾಸ್ತ್ರೋಪದೇಶ, ಶಾಸ್ತ್ರೋಪದೇಶ ಅಲ್ಲ. ಶಾಸ್ತ್ರಗಳು ರಗಡದವು, ವರದಲ್ಲಿ ಶಾಸ್ತ್ರಗಳು ರಗಡದವು. ಆದರೆ ಅನಿತ್ಯದ ಕಡೆ ಒಯ್ಯುವ ಶಾಸ್ತ್ರಗಳು ಬೇರೆ, ನಿತ್ಯದ ಕಡೆ ಒಯ್ಯುವ ಶಾಸ್ತ್ರಗಳು ಬೇರೆ. ನಿತ್ಯದ ಕಡೆ ಒಯ್ಯುವ ಶಾಸ್ತ್ರಗಳಿಗೆ ಸತ್ಯಶಾಸ್ತ್ರ ಅಂತಾರೆ. ಅಂಥ ಶಾಸ್ತ್ರದ ಉಪದೇಶವನ್ನು ಮಾಡಿ ವಿಸ್ಮೃತಿ ಹೊಂದಿದ ನಮ್ಮ ಸ್ವರೂಪವನ್ನೇ ಏನು ಮಾಡಿದೆವು? ವಿಸ್ಮೃತಿ ಹೊಂದೇವೋ ಏನಿಲ್ಲೋ, ನಮ್ಮ ಸ್ವರೂಪ ನಮ್ಮಲ್ಲಿ ಸಾಕ್ಷಾತ್ಕಾರನದ, ಸದಾ ಪ್ರಕಟನದ. ಆದ್ರೆ ಏನಾಗಿದೆ? ಸ್ಮರಣ ಇಲ್ಲ, ಮರ್ತೇವೆ. ಮರ್ತದ್ದನ್ನೇ ಸ್ಮರಣಕ್ಕೆ ತಂದು ಕೊಡುತ್ತಾನೆ. ನಷ್ಟೋ ಮೋಹ ಸ್ಮೃತಿರ್ಲಬ್ಧ್ವ ಅಂದಾಗ ಹಿಂದೆ ಎಲ್ಲೋ ಇದ್ದದ್ದು ನೆನಪಾತಂತಲ್ಲ, ಈಗೇನದಪ್ಪ ಅಂದ್ರೆ ಇದ್ದದ್ದ ಸ್ಮೃತಿಗೆ ಬಂತು ಅಂತ ಅದಕ್ಕೆ ಅರ್ಥ ಮಾಡಿದ್ದಾರೆ. ಏನು ತಂದು ಕೊಡುತ್ತಾನೆ ಹೊರತು ಹೊಸದಾಗಿ ಪ್ರಾಪ್ತ ಮಾಡಿ ಕೊಡೋದಿಲ್ಲ. ಎಲ್ಲರೂ ಇದ್ದದ್ದನ್ನು ತಂದು ಕೊಡ್ತಾನೆ ಗುರು ಅಂತಂದ್ರೆ ಇಲ್ಲ. ಏನು ಮರ್ತೇವಿ, ಮರ್ತದ್ದನ್ನು ನೆನಪು ಮಾಡಿ ಕೊಡ್ತಾ ಇದ್ದಾನ. ಅದಕ್ಕೆ ಏನಂತ ಕರಿತಾ ಇದಾರ? ನಿತ್ಯ ಪ್ರಾಪ್ತಿಗೂ ಪ್ರಾಪ್ತಿ ಅಂತ ಕರೀತಾರ. ಪ್ರಾಪ್ತಿ ಅಂದಾಗ ಅಪ್ರಾಪ್ತವಾದದ್ದು ಅಂತ ಅರ್ಥ ಮಾಡಬೇಡ್ರಿ ಅಂತ, ಕೊಡುವುದಿಲ್ಲ ಎಂಬ ತಾತ್ಪರ್ಯವು. ಈ ರೀತಿಯಾಗಿ ಏನಪ್ಪ ಅಂತ ಕೇರೆ ಶಿಷ್ಯ ಆದವನು ಹೇಗಿರ್ಬೇಕು ಅನ್ನೋದನ್ನ ಅಧಿಕಾರ ಲಕ್ಷಣ ಮಾಡಿದರು. ಇಂಥ ಅಧಿಕಾರತ್ವ ಇತ್ತು ಅಂದರೆ ಅವನು ಈ ಗ್ರಂಥಕ್ಕಿನಕನ ಅಧಿಕಾರ ಹಾಕ್ತಾನೆ. ಈ ಗ್ರಂಥದಲ್ಲಿ ಅಧಿಕಾರ ಇದ್ದ ಪ್ರವೃತ್ತಿ ಆಗ್ಯಾನಂದ್ರೂ ಕೂಡ ಮುಂದಿನ ಮೂರು ಅವು ಇರ್ಬೇಕು. ಅವ ಇಲ್ಲಿ ಯಾವ ಅಂದರೆ ವಿಷಯ ಏನಪ್ಪ ಅಂದ್ರೆ ಇಲ್ಲಿ ಸಂಬಂಧ ಮೊದಲು ಹೇಳ್ಯಾರ. ಸಂಬಂಧ, ವಿಷಯ, ಪ್ರಯೋಜನ ಇವು ಕೂಡ ಇರಬೇಕು ಅನ್ನುವಂಥ ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ. ಆ ವಿಷಯ